Hello everyone, good evening. So 17th Feb 2025, so we're trying to get introduced to Automation Studio. ಆಯ್ತಾ ಇವತ್ತಿನ ಸೆಷನ್ ಅಲ್ಲಿ ಮೇಜರ್ಲಿ ನಾವು ಈ ವೀಕ್ ಮೋಸ್ಟ್ಲಿ ವಿಲ್ ಬಿ ವರ್ಕಿಂಗ್ ಆನ್ ಆಟೋಮೇಷನ್ ಸ್ಟುಡಿಯೋ. ಆಯ್ತಾ ಆಟೋಮೇಷನ್ ಸ್ಟುಡಿಯೋಲಿ ದರ್ ಆರ್ ಆಕ್ಟಿವಿಟೀಸ್ ವಿಚ್ ವಿಲ್ ಬಿ ಲರ್ನಿಂಗ್. ಆಟೋಮೇಷನ್ ಸ್ಟುಡಿಯೋ ಅಂದ್ರೆ ಏನು, ಏನಕ್ಕೆ ಬೇಕು, ಹೆಂಗ್ ಯೂಸ್ ಆಗುತ್ತೆ, ದಟ್ಸ್ ವಾಟ್ ವಿ ಆರ್ ಪ್ಲಾನಿಂಗ್ ಟು ಎಕ್ಸ್ಪ್ಲೋರ್ ದಿಸ್ ವೀಕ್. And next week it will be all on Journey Builder. ಓಕೆನಾ? ಸೊ ಆಟೋಮೇಷನ್ ಸ್ಟುಡಿಯೋ ಟೂಲ್ ಏನ್ ಮಾಡುತ್ತೆ, ಏನೇನ್ ಬರುತ್ತೆ ಇದರಲ್ಲಿ, ವಿಲ್ ಬಿ ಹ್ಯಾವಿಂಗ್ ಟೂ ಥಿಂಗ್ಸ್ ಟು ಗೋ ಓವರ್. ಒಂದು ಸ್ಟಾರ್ಟಿಂಗ್ ಸೋರ್ಸು, ಇನ್ನೊಂದು ಆಕ್ಟಿವಿಟೀಸ್. ಸೊ ಸ್ಟಾರ್ಟಿಂಗ್ ಸೋರ್ಸ್ ಅಂದ್ರೆ ಏನು? ಆಟೋಮೇಷನ್ ಸ್ಟುಡಿಯೋ ಇಸ್ ಅನ್ ETL. ಇನ್ SFMC. ETL ಅಂದ್ರೆ ಏನು? ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್ ಅಂಡ್ ಲೋಡ್. ಎಕ್ಸ್ಟ್ರಾಕ್ಟ್, ಟ್ರಾನ್ಸ್ಫಾರ್ಮ್ ಅಂಡ್ ಲೋಡ್. ETL ಫುಲ್ ಫಾರ್ಮ್. ಈ ತರ ಸುಮಾರು ಟೂಲ್ಸ್ಗಳಿದೆ. ಮಾರ್ಕೆಟಿಂಗ್ ಕ್ಲೌಡ್ ಅಲ್ಲಿ ETL ಮಾಡಬೇಕು. ನಿಮ್ಗೆ ಯಾರು ಇಂಟರ್ವ್ಯೂ ಕ್ವಶನ್ ಕೇಳಿದ್ರೆ ಅಥವಾ ನೀವು ಆಟೋಮೇಷನ್ ಸ್ಟುಡಿಯೋ ಕೇಳಿದ್ರೆ, ದಿಸ್ ವುಡ್ ಬಿ ಅ ಬೆಸ್ಟ್ ಆನ್ಸರ್ ಟು ಟೆಲ್ ದಮ್. ವಾಟ್ ಇಸ್ ಆಟೋಮೇಷನ್ ಸ್ಟುಡಿಯೋ? ಆಟೋಮೇಷನ್ ಸ್ಟುಡಿಯೋ ಇಸ್ ಅನ್ ETL ಇನ್ SFMC. ETL ಸ್ಟ್ಯಾಂಡ್ ಫಾರ್ ಎಕ್ಸ್ಟ್ರಾಕ್ಟಿಂಗ್, ಟ್ರಾನ್ಸ್ಫಾರ್ಮಿಂಗ್ ಅಂಡ್ ಲೋಡಿಂಗ್ ಆಫ್ ಡೇಟಾ. ಸೊ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಐ ಬಿ ಗಿವಿಂಗ್ ಆಕ್ಸೆಸ್ ಟು ದಿಸ್ ಟೂಲ್. ಸೊ ಆಟೋಮೇಷನ್ ಸ್ಟುಡಿಯೋಲಿ ನಿಮಗೆ ಎರಡು ವಿಷಯ ತಿಳ್ಕೋಬೇಕು. ಒಂದು ಸ್ಟಾರ್ಟಿಂಗ್ ಸೋರ್ಸಸ್, ಇನ್ನೊಂದು ಆಕ್ಟಿವಿಟೀಸ್. These are the two things what we will be learning. Starting to sources ಅಲ್ಲಿ there are three options, A, B and C. So C ಒಂದು ಪರ್ಫಾರ್ಮ್ ಮಾಡಕ್ಕೆ ಡೌಟ್ ಆಗ್ಬೋದು, ಬಟ್ ರಿಮೈನಿಂಗ್ ಯು ಕ್ಯಾನ್ ಪರ್ಫಾರ್ಮ್. So let me copy this and store it in the desktop. SFMC February, today it is 17. ಆಟೋಮೇಷನ್ ಸ್ಟುಡಿಯೋಲಿ ಸ್ಟಾರ್ಟಿಂಗ್ ಸೋರ್ಸ್ ಬರುತ್ತೆ. ಈಗ ಆಟೋಮೇಷನ್ ಅಂದ ತಕ್ಷಣ ನಿಮ್ ತಲೆಯಲ್ಲಿ ಏನ್ ಬರ್ಬೇಕು, ನಾವ್ ಏನೋ ದಿನಾ ಕೆಲಸ ಮಾಡ್ತಾ ಇರ್ತೀವಿ, ಅದನ್ನ ನಾವು ಮಾಡೋ ಬದಲು ರೋಬೋಟ್ಸ್ ಕೈಲಿ ಮಾಡಿಸ್ಬೇಕು. ಯು ಕ್ಯಾನ್ ಕಾಲ್ ಇಟ್ ಆಸ್ ರೋಬೋಟ್ಸ್. ಸೊ ಸ್ಟಾರ್ಟಿಂಗ್ ಸೋರ್ಸ್ ಅಲ್ಲಿ ಬರೋದು ನಮಗೆ ಸ್ಕೆಡ್ಯೂಲ್ಡ್ ಆಟೋಮೇಷನ್. ಸ್ಕೆಡ್ಯೂಲ್ಡ್ ಆಟೋಮೇಷನ್ ಬರುತ್ತೆ, ಫೈಲ್ ಡ್ರಾಪ್ ಆಟೋಮೇಷನ್ ಬರುತ್ತೆ, ಮತ್ತು ಟ್ರಿಗರ್ಡ್ ಆಟೋಮೇಷನ್ ಬರುತ್ತೆ. ಟ್ರಿಗರ್ಡ್ ಆಟೋಮೇಷನ್ ತುಂಬಾ ಕಡಿಮೆ ಯೂಸ್ ಮಾಡೋದು, ಬಟ್ ವಿಲ್ ಸಿ ಆಲ್ ಆಫ್ ದೋಸ್ ಥಿಂಗ್ಸ್. ಆಕ್ಟಿವಿಟೀಸ್ ಅಂತ ಬಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಆಟೋಮೇಷನ್ ಯಾವಾಗ ಶುರು ಮಾಡ್ಬೇಕು. ಸೊ ನಮ್ಗೆ ಟೈಮ್ ಇದೆ, ದಿನಾ ಬೆಳಿಗ್ಗೆ 8 ಗಂಟೆಗೆ ರನ್ ಆಗ್ಬೇಕು, ಅಥವಾ ಪ್ರತಿ ಸೋಮವಾರ ರನ್ ಆಗ್ಬೇಕು, ಪ್ರತಿ ಗಂಟೆ ರನ್ ಆಗ್ಬೇಕು. ದೆನ್ ವಿಲ್ ಬಿ ಟೇಕಿಂಗ್ ದಿ ಹೆಲ್ಪ್ ಆಫ್ ಸ್ಕೆಡ್ಯೂಲ್ಡ್ ಆಟೋಮೇಷನ್. ಆಕ್ಟಿವಿಟೀಸ್ ಅಂದ್ರೆ ಆಟೋಮೇಷನ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದ್ಮೇಲೆ ಏನ್ ಮಾಡಬೇಕು? ಸ್ಟಾರ್ಟ್ ಆದ್ಮೇಲೆ ಐ ವಾಂಟ್ ಟು ಗೋ ವಿತ್ ಇಮೇಲ್ ಸೆಂಡ್. ಇಮೇಲ್ ಸೆಂಡ್ ಮಾಡಬೇಕು ಅನ್ಕೋತೀನಿ, ಅಥವಾ ಐ ವಾಂಟ್ ಟು ಗೋ ವಿತ್ ಇಂಪೋರ್ಟ್ ಆಕ್ಟಿವಿಟಿ, ಆರ್ ಐ ವಾಂಟ್ ಟು ಗೋ ವಿತ್ ಸಮಥಿಂಗ್ ಕಾಲ್ ಫಿಲ್ಟರ್. ಎಲ್ಲದಕ್ಕೂ ಆಕ್ಟಿವಿಟಿ ಸೇರಿಸಿ ಇಮೇಲ್ ಸೆಂಡ್ ಆಕ್ಟಿವಿಟಿ, ಇಂಪೋರ್ಟ್ ಆಕ್ಟಿವಿಟಿ, ಪ್ರತಿಯೊಂದು ಟಾಸ್ಕ್ ಮಾಡುತ್ತೆ, ಫಿಲ್ಟರ್ ಆಕ್ಟಿವಿಟಿ. ಇಷ್ಟನ್ನ ನೀವು ಮಿನಿಮಮ್ ಹೇಳಲೇಬೇಕಾಗುತ್ತೆ. ಆಯ್ತಾ? ಲಿಸ್ಟ್ ಮಾಡ್ಬಿಡ್ತೀನಿ ಅದನ್ನ ಇಂಟರ್ವ್ಯೂಸ್ ಅಲ್ಲಿ. ಸೊ ಇಮೇಲ್ ಸೆಂಡ್ ಆಕ್ಟಿವಿಟಿ, ಇಂಪೋರ್ಟ್ ಆಕ್ಟಿವಿಟಿ, ಫಿಲ್ಟರ್ ಆಕ್ಟಿವಿಟಿ, SQL activity, okay? And we have to execute a wait activity, verification activity, rare case ABCD, file transfer activity, data extract activity, we have to go with a programming one like SSJS activity. SSJS ತುಂಬಾ ರೇರು, ಬಟ್ ಇಷ್ಟು ಮಿನಿಮಮ್ ಹೇಳಲೇಬೇಕಾಗುತ್ತೆ ನೀವು. ಇಮೇಲ್ ಸೆಂಡ್ ಆಕ್ಟಿವಿಟಿ, ಇಂಪೋರ್ಟ್ ಆಕ್ಟಿವಿಟಿ, ಫಿಲ್ಟರು, SQL,
ವೇಟ್ ಆಕ್ಟಿವಿಟಿ, ವೆರಿಫಿಕೇಶನ್ ಆಕ್ಟಿವಿಟಿ ಆ್ಯಂಡ್ ಸ್ವಲ್ಪ ಚೇಂಜ್ ಏನು ಮಾಡ್ತೀನಿ ಅಂದರೆ ಐ ವಿಲ್ ಬಿ ಅಪ್ಲೈಯಿಂಗ್ ದಿಸ್ ಇಯರ್ ಡೇಟಾ ಎಕ್ಸ್ಟ್ರಾಕ್ಟ್ ಆಕ್ಟಿವಿಟಿ. ವಿ ಹ್ಯಾವ್ ಓನ್ಲಿ ಅ ಪ್ರೋಸೆಸ್ ಆಫ್ ಲರ್ನಿಂಗ್. ನಾವು ಅದನ್ನು ಮಾಡೋಕ್ಕಾಗಲ್ಲ ಆಯ್ತಾ. ದೀಸ್ ಆರ್ ದಿ ಆಕ್ಟಿವಿಟೀಸ್ ವಿಚ್ ಯು ವಿಲ್ ಬಿ ಯೂಸಿಂಗ್. ಸೊ ಇದನ್ನ ಕಾಂಬಿನೇಷನಲ್ಲಿ ಯೂಸ್ ಮಾಡಿ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. Okay, so now based on this one, so we will be learning our automation. ಇವು 5 ದಿನ, Monday, Tuesday, Wednesday, Thursday, Friday, we are dedicating it to learn our automation studio. And ಈ process ಅಲ್ಲಿ we will be taking a scenario, because scenario ತಗೊಳ್ಳದೆ ನಾವು ಇದನ್ನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. We'll take small scenarios and based on those scenarios we will be working on this one. ಸ್ಟಾರ್ಟಿಂಗ್ ಸೋರ್ಸ್ ಅಲ್ಲಿ ಎರಡನ್ನೂ ಪ್ರಾಕ್ಟೀಸ್ ಮಾಡ್ತೀವಿ, ಸ್ಕೆಡ್ಯೂಲ್ಡ್ ಮತ್ತೆ ಫೈಲ್ ಡ್ರಾಪ್. ಆಕ್ಟಿವಿಟೀಸ್ ಅಲ್ಲಿ ಲಾಸ್ಟ್ 2 ಸಿನಾರಿಯೋಸ್ ಡಿಸ್ಕಸ್ ಮಾಡ್ತೀವಿ, ಬಟ್ ವಿಲ್ ಟ್ರೈ ಟು ಸಿ ವೆದರ್ ವಿ ಕ್ಯಾನ್ ವರ್ಕ್ ಆನ್ ದಟ್. ಈ ಟೂಲಲ್ಲಿ ಆಗೋದಿಲ್ಲ. ಇಷ್ಟನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಅಥವಾ ಹೇಳಬೇಕಾಗತ್ತೆ. ಸೊ ಟುಡೇ ವಿ ವಿಲ್ ಬಿ ಡೂಯಿಂಗ್ ಅ ಸ್ಕೆಡ್ಯೂಲ್ಡ್ ಆಟೋಮೇಷನ್ ವಿತ್ ಇಮೇಲ್ ಸೆಂಡ್. ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ, ಸೊ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ಹೌ ದಿ ಥಿಂಗ್ಸ್ ವರ್ಕ್. ವೆರಿ ಸಿಂಪಲ್ ಆಗಿರುತ್ತೆ and we'll keep moving with that. ಓಕೆನಾ. ಸ್ಕೆಡ್ಯೂಲ್ಡ್ ಆಟೋಮೇಷನ್ ಅಂದ್ರೆ ಏನು, ಏನೇನು ಆಪ್ಷನ್ ಸಿಗುತ್ತೆ ಅದನ್ನ ನೋಡ್ಕೊಳ್ಳೋಣ. and then you can make use of the existing tool and we can work on that one. ಓಕೆನಾ. good with this. So let me do one change in my book. Just give me a second. Just 1 second. ಇದು ಕಂಪ್ಲೀಟ್ಲಿ ಹೊಸ ಅಕೌಂಟು, ಸೊ ಐ ಆಮ್ ಜಸ್ಟ್ ಸೆಟ್ಟಿಂಗ್ ಇಟ್ ಅಪ್. ಹೇಳ್ಕೊಡ್ತೀನಿ ಅದನ್ನು, ಒಂದೇ ನಿಮಿಷ. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಆಗಿದೆ. ಓಕೆ ಓಕೆ, ಸೊ ವಿ ಆರ್ ಇನ್ ಸೆಟಪ್. ಓಕೆ, ಸೊ ಆಟೋಮೇಷನ್ ಸ್ಟುಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಐ ಹ್ಯಾವ್ ಅ ವೆರಿ ನ್ಯೂ ಅಕೌಂಟ್. ನಾನು ಹೇಳ್ದಂಗೆ ಹಳೆ ಅಕೌಂಟ್ಗೆ ನನಗೆ ಆಕ್ಸೆಸ್ ಇಲ್ಲ, ಹೊಟ್ಟೋಗಿದೆ. ಯು ಪೀಪಲ್ ವಿಲ್ ಕಂಟಿನ್ಯೂ ಅಂಡ್ ಪ್ರಾಕ್ಟೀಸ್ ವಿಚ್ ಎವರ್ ದಿ ಅಕೌಂಟ್ ಯು ಆರ್ ಯೂಸಿಂಗ್. ಮಾರ್ಕೆಟಿಂಗ್ ಕ್ಲೌಡ್ ಕನೆಕ್ಟ್ ಮಾಡೋದಕ್ಕೆ there are some steps which is pending. ಅದನ್ನು ನಾನು ಟೂಲ್ ಸಿಕ್ಕಿದ್ಮೇಲೆ ಅದನ್ನು ತೋರಿಸ್ತೀನಿ. ಸೊ ಈ ವೀಕ್ನ ಅಜೆಂಡಾ ಆಟೋಮೇಷನ್ ಸ್ಟುಡಿಯೋ ಆಗಿರೋದ್ರಿಂದ ಫಸ್ಟ್ ನಾನು ಇಮೇಲ್ ಕಳಿಸೋದಕ್ಕೆ ಇಮೇಲ್ ಐ ಡಿ ಬೇಕು. ಲೆಟ್ ಮಿ ಟೇಕ್ ದಿಸ್ ಇಮೇಲ್ ಐ ಡಿ. ಸೊ ಈಗ ನಾನು ಸೆಟಪಲ್ಲಿ ಇದ್ದೀನಿ. ಸೊ ಈ ಟೂಲ್ಗೆ ಸದ್ಯಕ್ಕೆ ನಾನು ಒಬ್ಬನಿಗೆ ಮಾತ್ರ ಆಕ್ಸೆಸ್ ಇದೆ. ಸೊ ಯಾವ ಇಮೇಲ್ ಅಡ್ರೆಸ್ಸಿಂದ ಇಮೇಲ್ ಹೋಗಬೇಕು ಅಂತ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ, ಸೊ ದಟ್ ಯು ಕ್ಯಾನ್ ಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟ್ 15-20 ಮಿನಿಟ್ಸು ನೀವು ಆರಾಮಾಗಿ ಕೂತ್ಕೊಂಡು ಫಸ್ಟ್ ಆಟೋಮೇಷನ್ ಸ್ಟುಡಿಯೋ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ, ಏನೇನು ಆಪ್ಷನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದೆನ್ ವಿಲ್ ಕೀಪ್ ಮೂವಿಂಗ್. ಓಕೆನಾ. ಸೊ ನಾವು ಇಮೇಲ್ ಅಡ್ರೆಸ್ ಆ್ಯಡ್ ಮಾಡಿದ್ದಾಯಿತು. ವೆರಿಫಿಕೇಶನ್ ಪೆಂಡಿಂಗ್ ಇದೆ. ಸೊ ವೆರಿಫಿಕೇಶನ್ ಪೆಂಡಿಂಗಿಗೆ ನಾನು ಆ ಇಮೇಲ್ ಅಡ್ರೆಸ್ ಹೋಗಬೇಕು. ನನಗೊಂದು ಇಮೇಲ್ ಬಂದಿರುತ್ತೆ, ಆ ಇಮೇಲ್ನ ವೆರಿಫೈ ಮಾಡಬೇಕು. ನಾನು ಆ್ಯಡ್ ಮಾಡಿದ ಇಮೇಲ್ ಅಡ್ರೆಸ್ ಇದು. ಸೊ ವೆರಿಫಿಕೇಶನ್ ಬಂದಿದೆ. I'll click on this. ವೆರಿಫೈ ಆಯಿತು. ನಾವು ಐ ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ದಿಸ್ ಇಮೇಲ್ ಐ ಡಿ ಫಾರ್ ಮೈ ಸೆನ್ಸ್. ಇದು ಪೆಂಡಿಂಗ್ ಇರೋದು, ರೀಲೋಡ್ ಮಾಡ್ತೀನಿ. ಇಟ್ ಶುಡ್ ಬಿ ಆಕ್ಟಿವ್.
ನಾವು ದಿಸ್ ಇಸ್ ರೆಡಿ. ಈಗ ನಾನು ಆಟೋಮೇಷನ್ ಸ್ಟುಡಿಯೋ ಜಂಪ್ ಆಗ್ತೀನಿ. ಜರ್ನಿ ಬಿಲ್ಡರ್ ಆಟೋಮೇಷನ್ ಸ್ಟುಡಿಯೋ. ಆಟೋಮೇಷನ್ ಸ್ಟುಡಿಯೋ ಏನಕ್ಕೆ ಬೇಕು? ಸೊ ನಿಮಗೆ ದಿನ ಏನೋ ಒಂದು ಕೆಲಸ ಮಾಡೋದಿರುತ್ತೆ, ಬಟ್ ದಿನ ಅದನ್ನೇ ಮಾಡಬೇಕಾಗಿರುತ್ತೆ ಎಕ್ಸಾಕ್ಟ್ಲಿ ಇನ್ ದಿ ಸೇಮ್ ಆರ್ಡರ್. ಎಕ್ಸಾಕ್ಟ್ಲಿ ಇನ್ ದಿ ಸೇಮ್ ಆರ್ಡರ್. ಆವಾಗ ನೀವು ಆಟೋಮೇಷನ್ನ ಯೂಸ್ ಮಾಡ್ತೀರಾ. ಸೊ ಟುಡೇ ನಾನೀಗ ಏನು ಮಾಡ್ತೀನಿ ಅಂದರೆ ಐ ವಿಲ್ ಬಿ ಗಿವಿಂಗ್ ಓನ್ಲಿ ದಿ ಗ್ಲಿಮ್ಸ್ ಆಫ್ ಇಟ್. ಸೊ ನಾನೀಗ ಸ್ಕೆಡ್ಯೂಲ್ಡ್ ಅಂತ ಒಂದು ಫೋಲ್ಡರ್ ಮಾಡ್ಕೋತೀನಿ. ಫಸ್ಟ್ ಲೆಟ್ ಮೈ ಫೋಲ್ಡರ್ ಆ್ಯಂಡ್ ಇದರಲ್ಲಿ ಸ್ಕೆಡ್ಯೂಲ್. ಓಕೆ. ಸೊ ಆಟೋಮೇಷನ್ ಸ್ಟುಡಿಯೋಲಿ 3 ಟ್ಯಾಬ್ ಇದೆ. ಓವರ್ವ್ಯೂ ಟ್ಯಾಬು, ಆಕ್ಟಿವಿಟೀಸ್ ಟ್ಯಾಬು ಮತ್ತು ಹಿಸ್ಟ್ರಿ ಟ್ಯಾಬ್. ಓವರ್ವ್ಯೂ ಟ್ಯಾಬಲ್ಲಿ ನಿಮ್ಗೆಲ್ಲ ಆಟೋಮೇಷನ್ಸ್ ಕಾಣುತ್ತೆ. ಐ ಡೋಂಟ್ ನೀಡ್ ದಿಸ್ ಆಟೋಮೇಷನ್ ಇವತ್ತಿಗೆ, ಸೊ ಐ ವಿಲ್ ಬಿ ಡಿಲೀಟಿಂಗ್ ಇಟ್. ಈ ರೀತಿ ಡಿಲೀಟ್ ಮಾಡಬೇಡಿ. ಬಟ್ ಸಿನ್ಸ್ ಐ ನೋ ದಟ್ ದಿಸ್ ವಿಲ್ ಬಿ ನಾಟ್ ಯೂಸ್ಡ್ ಎನಿಮೋರ್, ಐ ಆಮ್ ಡಿಲೀಟಿಂಗ್ 2 ಆಟೋಮೇಷನ್. ಈಗ ನನ್ನ ಹತ್ರ ಐ ಹ್ಯಾವ್ ಅ ಫೋಲ್ಡರ್ ಆ್ಯಂಡ್ ಐ ಹ್ಯಾವ್ ಅ ಸ್ಕೆಡ್ಯೂಲ್ಡ್ ಆಟೋಮೇಷನ್. ಸರಿನಾ? ಆಕ್ಟಿವಿಟೀಸ್ ಟ್ಯಾಬಲ್ಲಿ ಯು ಹ್ಯಾವ್ ದೀಸ್ ಆಕ್ಟಿವಿಟೀಸ್. ನಿಮಗೆ ಇದರ ಮೇಲೆ ಕ್ವಶನ್ ಬರೋದಂತೂ ಗ್ಯಾರಂಟಿ. ಸೆಂಡ್ ಇಮೇಲ್ activity, data copy or import activity, file transfer activity, data extract activity, SQL activity, filter activity ಮತ್ತು ಸ್ಕ್ರಿಪ್ಟ್ ಆಕ್ಟಿವಿಟಿ. ಇಷ್ಟನ್ನ ನೀವು ಹೇಳಲೇಬೇಕು. 1 2 3 4 5 6 7 ಇಷ್ಟನ್ನ ಮಿನಿಮಮ್ ಹೇಳಬೇಕು ನೀವು when it comes to your training. ಆಯ್ತಾ? ಇಮೇಲ್ ಸೆಂಡ್ 1 2 3 4 5 6 7 8 9. ಸೊ ಇವೆರಡು ಕೊನೆಯಲ್ಲಿ ಹೇಳಿ, ಬಟ್ ಇಷ್ಟನ್ನ ಹೇಳಲೇಬೇಕು. ಇದಲ್ಲದೆ ಬೇರೆ ಆಕ್ಟಿವಿಟೀಸ್ ಇದೆ. ಆಕ್ಟಿವಿಟಿ ಅಂದ್ರೆ ಏನು? ಆಕ್ಟಿವಿಟಿ ಅಂದ್ರೆ ಕೀಪ್ ಇಟ್ ವೆರಿ ಸಿಂಪಲ್ ದಟ್ ನೀವೇನೋ ಕೆಲಸ ಮಾಡಬೇಕು, ನೀವು ಅದನ್ನ ಬ್ರೀಫ್ ಮಾಡಿ ಹೇಳ್ತೀರಾ ಅದಕ್ಕೆ. ಓಕೆನಾ? ಸೊ ವಿಲ್ ಸಿ ದಟ್ ಇನ್ ಆಕ್ಷನ್. ಸೊ ಒಂದು ಆಟೋಮೇಷನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಯು ನೀಡ್ 2 ಪೀಪಲ್. ಒಂದು ಸ್ಟಾರ್ಟಿಂಗ್ ಸೋರ್ಸ್, ಇನ್ನೊಂದು ಆಕ್ಟಿವಿಟೀಸ್ ಬೇಕು. ಸೊ ಈಗ ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ 1 ಸ್ಯಾಂಪಲ್ ಆಟೋಮೇಷನ್. ಸುಮ್ಮನೆ ಡೈಲಿ ಒಂದು ಇಮೇಲ್ ಕಳಿಸ್ಬೇಕು ಅಷ್ಟೇನೆ. ಯಾರಿಗೆ ಏನು ಯಾವ ಯೂಸ್ ಕೇಸು ಇಲ್ಲ. ಸೊ ಐ ಕ್ಲಿಕ್ ಆನ್ ನ್ಯೂ ಆಟೋಮೇಷನ್. ಇದಕ್ಕೆ ಇಮೇಲ್ ಇಲ್ಲ ಅಂತ ಕ್ರಿಯೇಟ್ ಮಾಡಬೇಕು. ದಿಸ್ ಇಸ್ ಮೈ ಡೈಲಿ ಸೆಂಡ್ ಆಟೋಮೇಷನ್. ಆಸ್ ಯೂಶುವಲ್ ನನ್ನ ಹೆಸರು ಕೊಡ್ತೀನಿ, ಡೈಲಿ ಸೆಂಡ್ ಆಟೋಮೇಷನ್. ಸಿನಾರಿಯೋ ಏನೂ ಇಲ್ಲ. ಸೊ ಜಸ್ಟ್ ಲರ್ನ್ ಇಟ್. ಸೊ ಫಸ್ಟ್ ನೀವೊಂದು ಸ್ಟಾರ್ಟಿಂಗ್ ಸೋರ್ಸ್, ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಸೋರ್ಸ್ ಕೊಡಬೇಕು. ಯು ಹ್ಯಾವ್ ಓನ್ಲಿ 3 ಆಪ್ಷನ್: ಸ್ಕೆಡ್ಯೂಲ್ಡ್ ಆಟೋಮೇಷನ್, ಫೈಲ್ ಡ್ರಾಪ್ ಆಟೋಮೇಷನ್ ಮತ್ತು ಟ್ರಿಗರ್ಡ್ ಆಟೋಮೇಷನ್. ಸ್ಕೆಡ್ಯೂಲ್ಡ್ ಆಟೋಮೇಷನ್ ಹಾಕೋತೀನಿ. ಒಂದು ಇಮೇಲ್ ಆಕ್ಟಿವಿಟಿ ಹಾಕೋತೀನಿ, ದಟ್ ಇಸ್ ದಿಸ್ ಒನ್, ಆ್ಯಂಡ್ ಸೇವ್ ಇಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಸ್ಕೆಡ್ಯೂಲಿಂಗ್. ಸ್ಕೆಡ್ಯೂಲಿಂಗ್ ಅಲ್ಲಿ 3 ಆಪ್ಷನ್ ಇದೆ. ಸಾರಿ, ಸ್ಟಾರ್ಟಿಂಗ್ ಸೋರ್ಸ್ ಅಲ್ಲಿ 3 ಆಪ್ಷನ್ ಇದೆ. ಯು ಕ್ಯಾನ್ ಯೂಸ್ ದಿಸ್ ಟೂಲ್ ಲೈಕ್ ದಿಸ್. ಸೊ ಟೂಲಲ್ಲಿ ಏನೇನು ಆಪ್ಷನ್ ಇದೆ, ಹೆಂಗೆ ವರ್ಕ್ ಆಗುತ್ತೆ ನೋಡ್ಕೊಡಿ. ಸ್ಕೆಡ್ಯೂಲ್ಡ್ ಆಟೋಮೇಷನ್ ಅಂದರೆ ಐ ವಾಂಟ್ ಟು ಪರ್ಫಾರ್ಮ್ ಸಮ್ ಆಕ್ಟಿವಿಟೀಸ್. ಇಲ್ಲಿ ಸ್ಟೆಪ್ಸ್ ಬರುತ್ತೆ. ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಸೊ ದಿನ ನಾನು ಮಾಡಿದ್ದನ್ನೇ ಮಾಡಬೇಕು ಅಂತ ಬೇಜಾರಾದಾಗ ಆಟೋಮೇಷನ್ ಕ್ರಿಯೇಟ್ ಮಾಡ್ತೀವಿ. ಸೊ ಎಲ್ಲ ಆಟೋಮೇಷನ್ಸ್ ಎಲ್ಲ ಕಂಪ್ನೀಸಲ್ಲೂ ದಿನ ಮಾಡಿದ್ದನ್ನೇ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಆಟೋಮೇಷನ್ ಕ್ರಿಯೇಟ್ ಮಾಡಿಕೊಡ್ಬೇಕಾಗತ್ತೆ. ಸೊ ಏನು ಮಾಡ್ತಾ ಇದ್ದೀರಾ ದಿನ ಅಂತ ಕೇಳಬೇಕು, ಅಥವಾ ನೀವೇನು ದಿನ ಮಾಡೋ ಕೆಲಸ ಇರುತ್ತೋ ಅದನ್ನು ಆಟೋಮೇಷನ್ ಕರ್ತೀವಿ. ಸೊ ದಿನ ನಾನು ಬೆಳಿಗ್ಗೆ 9 ಗಂಟೆಗೆ ಒಂದು ಇಮೇಲ್ ಕಳಿಸ್ಬೇಕು ಅಂತ ಇದೆ. ಯಾರಿಗೆ, ಯಾಕೆ, ಅದನ್ನು ಆಮೇಲೆ ಡಿಸೈಡ್ ಮಾಡೋಣ. ಸೊ ಫಾರ್ ದಿಸ್ ಯೂಸ್ ಕೇಸ್, ಸೊ ಸ್ಕೆಡ್ಯೂಲ್ಡಲ್ಲಿ ಕಾನ್ಫಿಗರೇಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಸ್ಪೆಸಿಫೈ 6 ಥಿಂಗ್ಸ್. ಆಯಿತಾ? ಸ್ಕೆಡ್ಯೂಲ್ಡ್ ಆಟೋಮೇಷನ್ ತಗೊಳ್ಳೋಣ. ಸ್ಕೆಡ್ಯೂಲ್ಡ್ ಆಟೋಮೇಷನ್ನ ಕಾನ್ಫಿಗರ್ ಮಾಡೋದು ಹೆಂಗೆ? ಸ್ಕೆಡ್ಯೂಲ್ಡ್ ಆಟೋಮೇಷನ್ನ ಕಾನ್ಫಿಗರ್ ಮಾಡಬೇಕಾದ್ರೆ ನೀವು you have to specify start date, start time and time zone. ಇಷ್ಟನ್ನ ನೀವು ಸೆಲೆಕ್ಟ್ ಮಾಡಲೇಬೇಕು ಫಸ್ಟ್. ಅದಾದ್ಮೇಲೆ ಯು ವಿಲ್ ಬಿ ಹ್ಯಾವಿಂಗ್ ಡಿ, ಇ ಆ್ಯಂಡ್ ಎಫ್. ಆಯ್ತಾ? ಡಿ, ಇ, ಎಫ್ ಇಸ್ ಡಿಪೆಂಡೆಂಟ್. ಸೊ ಸ್ಟಾರ್ಟ್ ಡೇಟ್ ಕೊಡ್ತೀನಿ, ದಟ್ ಇಸ್ ಟುಮಾರೋ. ಸ್ಟಾರ್ಟ್ ಟೈಮ್ ಬಂದು ಬೆಳಿಗ್ಗೆ 9 ಗಂಟೆ. ಈಗ ಹೊಸ ಫೀಚರ್ ಬಂದಿದೆ, ನೀವು 9 ಗಂಟೆ ಕೊಟ್ಟರೆ 9 ಗಂಟೆ ತಗೊಳ್ಳಲ್ಲ, ಅದು ರೆಕಮೆಂಡೆಡ್ ಟೈಮ್ ಕೊಡುತ್ತೆ. ರೆಕಮೆಂಡೆಡ್ ಟೈಮ್ ಏನಕ್ಕೆ ಅಂದರೆ ಬಿಹೈಂಡ್ ದಿ ಸೀನ್ ಸರ್ವರ್ ಲೋಡ್ ಆಗಿಬಿಟ್ಟಿರುತ್ತೆ. ಅದಕ್ಕೆ 9 ಗಂಟೆ ಬೇಡ, 9 ಗಂಟೆ 7 ನಿಮಿಷಕ್ಕೆ ರನ್ ಮಾಡಿ ಅನಿಸುತ್ತೆ. ಓಕೆ, ದಟ್ಸ್ ಫೈನ್. 7 ನಿಮಿಷ ಏನು ತೊಂದರೆ ಇಲ್ಲ.
ಇಲ್ಲ ನಾನು 9 ಗಂಟೆಗೆ ಬೇಕು ಅಂತಿದ್ರೆ 9 ಗಂಟೆಗೆ ರೆಕಮೆಂಡೆಡ್ ಟೈಮ್ ಯೂಸ್ ಮಾಡೋದು. ಟೈಮ್ ಝೋನ್ ಏನು ಇಂಡಿಯಾ, ಬೇರೆ ಟೈಮ್ ಝೋನ್ ಆಗಿದ್ರೆ ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು. ಯಾವ ಟೈಮ್ ಝೋನಲ್ಲಿ ಇದ್ದೀವಿ, ಯಾವ ಕಂಟ್ರಿ ಕಳಿಸ್ತಾ ಇದ್ದೀವಿ ಆ ಕಂಟ್ರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ರಿಪೀಟೇಷನ್ ನೆಕ್ಸ್ಟ್ ಬರೋದು ರಿಪೀಟ್. DEF ನಿಂತಿರೋದೇ ರಿಪೀಟೇಷನ್ ಮೇಲೆ. ರಿಪೀಟ್ ಮಾಡೋ ಪ್ರೋಸೆಸ್ ಅಲ್ಲಿ ನೀವು ರನ್ ಒನ್ಸ್ ಇರುತ್ತೆ, ಈ ಆಟೋಮೇಷನ್ ಒಂದೇ ಒಂದ್ಸತಿ ರನ್ ಆಗೋದು ಅಂತ. ಸೊ ರಿಪೀಟ್ ಮಾಡಲಿಲ್ಲ ಅಂದರೆ ವಿ ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್ ಲೈಕ್ ಅವರ್ಲಿ, ಡೈಲಿ, ವೀಕ್ ಡೇಸ್, ವೀಕ್ಲಿ, ಮಂತ್ಲಿ, ಇಯರ್ಲಿ, ಇಷ್ಟು ಆಪ್ಷನ್ಸ್ ಬರುತ್ತೆ. ನೀವು ಯಾವಾಗ ರನ್ ಒನ್ಸ್ ಬಿಟ್ಟು ಅವರ್ಲಿ ಸೆಲೆಕ್ಟ್ ಮಾಡ್ತಿರೋ ಯು ಹ್ಯಾವ್ ಟು ಸ್ಪೆಸಿಫೈ ಅಬೌಟ್ ಎಂಡ್ ಟೈಮ್. ಎಂಡ್ ಟೈಮಲ್ಲಿ ಯು ಹ್ಯಾವ್ 3 ಆಪ್ಷನ್ಸ್. ಸೊ ರಿಪೀಟ್ ಮಾಡ್ತೀನಿ ಅಂದರೆ ರನ್ ಒನ್ಸ್ ಆಪ್ಷನ್ ಇದೆ, ರೇರ್ಲಿ ಯೂಸ್ ಒನ್. ರನ್ ಒನ್ಸ್ ಇಲ್ಲ ಅಂದರೆ ರಿಪೀಟ್ ಮಾಡ್ತೀರಾ. ರಿಪೀಟ್ ಮಾಡ್ತೀನಿ ಅಂದರೆ ಯು ಹ್ಯಾವ್ ಟು ಲಿಸ್ಟ್ ಆಲ್ ದಿ ಆಪ್ಷನ್ಸ್ ಅವೈಲೇಬಲ್. ಆ್ಯಕ್ಚುಲಿ ಮಿನಿಟ್ಸ್ ಇದೆ, ನಿಮ್ಗೆ ಇಲ್ಲಿ ಕಾಣಿಸ್ತಲ್ಲ, ನಾನು ಇನ್ನೊಂದು ಟೂಲಲ್ಲಿ ತೋರಿಸ್ತೀನಿ. ಮಿನಿಟ್ಸ್ ಆಪ್ಷನ್ ಇದೆ, ಎವ್ರಿ 15 ಮಿನಿಟ್ಸ್ ರನ್ ಮಾಡೋದಕ್ಕೆ. ಅವರ್ಲಿ ಆ್ಯಂಡ್ ಮೆನಿ ಅದರ್ ಆಪ್ಷನ್ಸ್. ಏನೇನಿದೆಯಪ್ಪ ರಿಪೀಟಲ್ಲಿ? ರಿಪೀಟಲ್ಲಿ ರನ್ ಒನ್ಸ್ ಇದೆ, ತುಂಬ ರೇರ್ ಯೂಸ್ ಮಾಡೋದು. ಅವರ್ಲಿ, ಡೈಲಿ, ವೀಕ್ ಡೇಸ್, ವೀಕ್ಲಿ, ಮಂತ್ಲಿ, ಇಯರ್ಲಿ. ಅವರ್ಲಿ, ಡೈಲಿ, ವೀಕ್ ಡೇಸು, ವೀಕ್ಲಿ. ವೀಕ್ ಡೇಸ್ಗೂ ವೀಕ್ಲಿಗೂ ಡಿಫ್ರೆನ್ಸ್ ನೋಡೋಣ. ವೀಕ್ ಡೇಸ್ ಆಯಿತು, ವೀಕ್ಲಿ ಆಯಿತು, ಮಂತ್ಲಿ, ಇಯರ್ಲಿ. ಮಂತ್ಲಿ ಯೂಸ್ ಮಾಡ್ತೀನಿ, ಬಟ್ ಆದರೆ ಇಯರ್ಲಿ ಯೂಸ್ ಮಾಡೋದು ತುಂಬ ಕಡಿಮೆ, ಅಥವಾ ಮಾಡೋದೇ ಇಲ್ಲ. ಓಕೆ, ಸೊ ಮಿನಿಟ್ಸು, ಅವರ್ಲಿ, ಡೈಲಿ, ವೀಕ್ ಡೇಸು, ವೀಕ್ಲಿ, ಮಂತ್ಲಿ, ಇಯರ್ಲಿ. ನೀವು ಇದನ್ನ ಯಾವುದೇ ಸೆಲೆಕ್ಟ್ ಮಾಡಿದ್ರು ನೀವು ಎಂಡ್ ಹೇಳಬೇಕು. ಎಂಡಲ್ಲಿ 3 ಆಪ್ಷನ್ ಬರುತ್ತೆ, ಎಂಡ್ ಆಫ್ಟರ್, ಎಂಡ್ ಆನ್ ಡೇಟ್, ಮತ್ತೆ ನೆವರ್ ಎಂಡಿಂಗ್. ಯು ಹ್ಯಾವ್ 3 ಆಪ್ಷನ್ಸ್. ಸೊ ನೀವು ಅವರ್ಲಿ ಸೆಲೆಕ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಸೆಲೆಕ್ಟ್ ನೆವರ್ ಎಂಡಿಂಗ್, ಎಂಡ್ ಆಫ್ಟರ್ ಆರ್ ಆನ್ ಡೇಟ್. ಈ 3ರಲ್ಲಿ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಲೇಬೇಕು. ಸೊ ಡಿಪೆಂಡಿಂಗ್ ಆನ್ ಯರ್ ಯೂಸ್ ಕೇಸ್. ಸೊ ಈಗ ಆಟೋಮೇಷನ್ ನಾನು ದಿನಾ ರನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅವಾಗ ನೀವು ಇಲ್ಲಿ ಡೈಲಿ ತಗೋತೀರ, ಆಯ್ತಾ. ನಾನು ಪ್ರತಿ ಅವರ್ ರನ್ ಮಾಡಬೇಕು ಅಂದರೆ ಅವರ್ಲಿ ತಗೋತೀರಾ. ಆ್ಯಂಡ್ ಐ ವಾಂಟ್ ಟು ರನ್ ಇಟ್ ಆನ್ ವೀಕ್ ಡೇಸ್. ವೀಕ್ ಡೇಸ್ ಅಂದರೆ ಮಂಡೇ ಟು ಫ್ರೈಡೇ ಡಿಫಾಲ್ಟ್, ಇದು ನೆನ್ಪಿಟ್ಕೊಳ್ಳಿ, ಮಂಡೇ ಟು ಫ್ರೈಡೇ. ವೀಕ್ಲಿ ಸೆಲೆಕ್ಟ್ ಮಾಡಿದ್ರೆ ನೀವು ಯಾವತ್ತು ಬೇಕು ರನ್ ಮಾಡ್ಬೋದು. ನನಗೆ ವೆಡ್ನೆಸ್ಡೇ ಫ್ರೈಡೇ ರನ್ ಆಗಬೇಕು. ವೆಡ್ನೆಸ್ಡೇ ಫ್ರೈಡೇ ತುಂಬ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ಬೇಕಾದ್ರೆ ಚೇಂಜ್ ಆಗಲ್ಲ, ಇಲ್ಲಿ ಅದನ್ನು ನೆಕ್ಸ್ಟ್ ಸ್ಕ್ರೀನಲ್ಲಿ ನೋಡ್ತೀನಿ. ಸೊ ಮಂಡೇ ಟು ಫ್ರೈಡೇ ಯಾವಾಗ ಎಂಡ್ ಮಾಡಬೇಕು ಅಂತಿದ್ದೀರಾ? ನೆವರ್ ಎಂಡಿಂಗ್. ಈ ಆಟೋಮೇಷನ್ ಎಂಡೇ ಆಗಲ್ಲ, ಆಯಿತಾ. ಅದನ್ನ ಬಿಟ್ಟು ಎಂಡ್ ಆಫ್ಟರ್. ನೆವರ್ ಎಂಡಿಂಗ್ ಅಂದರೆ ಕಂಪ್ಯೂಟರ್ಲಿ ಇನ್ಫಿನಿಟಿಗೆ ಅರ್ಥ ಇಲ್ಲ. ನೆವರ್ ಎಂಡಿಂಗ್ ಕೊಟ್ಟರೆ ನೀವು ಅದೊಂದು ಡೇಟ್ ಕೊಟ್ಟೇ ಕೊಡುತ್ತೆ, ದಟ್ ಇಟ್ ವಿಲ್ ಎಂಡ್ ಆನ್ ಅ ಸ್ಪೆಸಿಫಿಕ್ ಡೇಟ್. 2079 ಕೊಡುತ್ತೆ, ಆಯಿತಾ. ನೆನ್ಪಿಟ್ಕೊಳ್ಳಿ, ಇದು ನೆವರ್ ಎಂಡಿಂಗ್ ಅಂದರೆ ಇನ್ಫಿನಿಟಿ ಅನ್ನೋ ವರ್ಡ್ಗೆ ಕಂಪ್ಯೂಟರ್ ಯಾವತ್ತೂ ಅರ್ಥ ಇಲ್ಲ. 2079ವರೆಗೂ ರನ್ ಆಗುತ್ತೆ. ಓಕೆ, ಐಲ್ ಗೋ ಬ್ಯಾಕ್ ಟು ಮೈ ಎಡಿಟಿಂಗ್. ಸೊ ಎಂಡ್ ಆನ್ ಡೇಟ್, ಎಂಡ್ ನೆವರ್ ಎಂಡಿಂಗ್ ಕೊಟ್ಟು ಒಂದು ಡೇಟ್ ಸೆಲೆಕ್ಟ್ ಮಾಡ್ಕೊಂಡಿರುತ್ತದೆ. ಸೊ ಎಂಡ್ ಆಫ್ಟರ್ ಸಮ್ ಟೈಮ್ಸ್ ಅಂದರೆ ನಾನು 3 ಸತಿ ರನ್ ಮಾಡಬೇಕು ಈ ಆಟೋಮೇಷನ್ನ. ಸೊ ನಾಳೆಯಿಂದ 9 ಗಂಟೆಗೆ ರನ್ ಆಗುತ್ತೆ, ವೀಕ್ಲಿ, ಮಂಡೇ, ಫ್ರೈಡೇ. ಸೊ 3 ಸತಿ ಅಂದರೆ ವೆಡ್ನೆಸ್ಡೇ, ಫ್ರೈಡೇ, ಮತ್ತೆ ವೆಡ್ನೆಸ್ಡೇ ರನ್ ಆಗುತ್ತೆ. 3 ಸತಿ ರನ್ ಆಗೋದು ಇದು, ಆಯಿತಾ. ವೆಡ್ನೆಸ್ಡೇ, ಫ್ರೈಡೇ. ಸೊ ಈಗ ನಾವು ಚೆಕ್ ಮಾಡ್ತಾ ಇರೋದು, ಅಥವಾ ಈಗ ಇದಿಷ್ಟು ನೋಡ್ಕೊಂಡ್ಮೇಲೆ ಇದ್ರ ಮೇಲೆ ಸಿನಾರಿಯೋಗಳು ಬರುತ್ತೆ. ಸೊ ಕ್ಲಿಯರ್ ಮಾಡ್ತೀನಿ. ಸೊ ನಾನು ಲೈಕ್ ದಿಸ್, ಆಯಿತಾ. ಸೊ ಸ್ಕೆಡ್ಯೂಲಲ್ಲಿ, ಸೊ ಈಗ ನಾನು ದಿನಾ ಬೆಳಗ್ಗೆ 9 ಗಂಟೆಗೆ ಇಮೇಲ್ ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ಟಾರ್ಟ್ ಡೇಟ್ ವಿಲ್ ಬಿ ಟುಮಾರೋ. ಇವತ್ತು ಹೆಂಗಿರು ಕೊಡೋಕ್ಕಾಗಲ್ಲ. ಸ್ಟಾರ್ಟ್ ಟೈಮ್ ವಿಲ್ ಬಿ 9 AM. ಬೇಕು ಅಂದರೆ ರೆಕಮೆಂಡೆಡ್ ಟೈಮ್ ತಗೊಳ್ಳಿ, ಆಯಿತಾ. ರೆಕಮೆಂಡೆಡ್ ಟೈಮ್ ಬೇಕು ಅಂತ ತಗೊಳ್ಳಿ. ಆ್ಯಂಡ್ ಐ ವಾಂಟ್ ಟು ರನ್ ದಿಸ್ ಡೈಲಿ ಬೇಸಿಸ್. ನಾನು ಇದನ್ನು 5 ಸತಿ ರನ್ ಮಾಡ್ತೀನಿ, 5 ಸತಿ. ಎಂಡ್ ಆಫ್ಟರ್ ಅಂದರೆ ಇಟ್ಸ್ ಬೇಸ್ಡ್ ಆನ್ ಕೌಂಟ್. ಕ್ಲಿಕ್ ಆನ್ ಡನ್ ಆ್ಯಂಡ್ ಐಲ್ ಕ್ಲಿಕ್ ಆನ್ ಸೇವ್. ಸೊ ಈಗ ನಾನು ಇಮೇಲ್ ಕಳಿಸ್ಬೇಕು. ಈಗ ಜನರಲಿ ನೀವೇನೆ ಯೋಚನೆ ಮಾಡಿ, ಇಮೇಲ್ ಕಳ್ಸೋಕ್ಕೆ ಏನೇನು ಬೇಕಪ್ಪ. ಸೊ ಇಮೇಲ್ ಕಳ್ಸೋಕ್ಕೆ ಏನೇನು ಬೇಕು? ಸೊ ವಿ ಹ್ಯಾವ್ ಲರ್ನ್ ದಟ್, ಅಥವಾ ನಾವು ಮರ್ತೋಗಿದ್ರೆ ಲೆಟ್ ಮಿ ರೀಕ್ಯಾಪ್ ಆನ್ ದಟ್ ಸ್ಪೆಸಿಫಿಕ್ ಪಾಯಿಂಟ್. ಈಗ ನೀವು ಇಮೇಲ್ ಕಳಿಸ್ಬೇಕು ಅಂದರೆ ನಿಮಗೆ ಡೇಟಾ ಎಕ್ಸ್ಟೆನ್ಷನ್ ಬೇಕು, ಒಂದು ಇಮೇಲ್ ಬೇಕು, ಒಂದು ಸೆಂಡ್ ಕ್ಲಾಸಿಫಿಕೇಶನ್ ಬೇಕು, and you need a publication list. You need a publication list. Publication list ಇಲ್ಲ ಅಂದರೆ ಆಲ್ ಸಬ್ಸ್ಕ್ರೈಬರ್ಸ್ ತಗೋಬೇಕು.
ಆಲ್ ಸಬ್ಸ್ಕ್ರೈಬರ್ಸ್ನ ತಗೋಬೇಕು. ಇಷ್ಟನ್ನ ನೀವು ರೆಡಿ ಮಾಡಲೇಬೇಕು ಬಿಫೋರ್ ಯು ಕ್ರಿಯೇಟ್ ದಿಸ್ ಆಕ್ಟಿವಿಟಿ. ನೀವು ನಾರ್ಮಲಿ ಏನು ಇಮೇಲ್ ಕಳಿಸ್ತೀನೋ ಅದನ್ನ ನಾವು ಆಕ್ಟಿವಿಟಿ ಮಾಡ್ತೀವಿ. ಆಕ್ಟಿವಿಟಿ ಅಂದ್ರೆ ಏನು? ಒಂದು ಕೆಲಸ. ಇಮೇಲ್ ಕಳಿಸು, ಅದೊಂದು ಕೆಲಸ. ಇಮೇಲ್ ಕಳಿಸ್ಬೇಕು ಅಂದ್ರೆ ನಿಮ್ಗೆ ಇಷ್ಟು ಬೇಕು. ಈಗ ನಾನು ಇಂಪೋರ್ಟ್ ಮಾಡಬೇಕು ಡೇಟಾ. ಇಂಪೋರ್ಟ್ ಮಾಡಬೇಕು ಅಂದ್ರೆ ನಿಮ್ಗೆ ಏನೇನು ಬೇಕು? ಸೊ ನಿಮಗೆ ಫೈಲ್ ಬೇಕು, ಡಿ ಬೇಕು, ದಟ್ ಇಸ್ ಡೇಟಾ ಎಕ್ಸ್ಟೆನ್ಷನ್. ಆಮೇಲೆ ಡೇಟಾ ಆಕ್ಷನ್ ಮೆನ್ಷನ್ ಮಾಡಬೇಕು. ಸೊ ಡೇಟಾ ಆಕ್ಷನ್ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಸೊ ಈ ಮೂರು ನಿಮ್ಮ ಹತ್ರ ರೆಡಿ ಇದ್ರೆ ನೀವು ಅದನ್ನ ಆಟೋಮೇಟ್ ಮಾಡಬಹುದು. ಪ್ರತಿಯೊಂದು ಆಕ್ಟಿವಿಟಿಲೂ ಒಂದು ಕೆಲಸ ಅಂತ ಇರುತ್ತೆ. ನೀವೇನು ಮ್ಯಾನ್ಯಲಿ ಮಾಡ್ತಾ ಇರ್ತೀರೋ ಅದನ್ನೇ ಆಟೋಮೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನಾವು. ಸೊ ಪ್ರತಿಯೊಂದು ಆಕ್ಟಿವಿಟಿನೂ ಒಂದು ಕೆಲಸ ಮಾಡುತ್ತೆ. ಆ ಒಂದು ಕೆಲಸ ಮಾಡೋದಕ್ಕೆ ನೀವು ಏನೇನು ರೆಡಿ ಮಾಡಬೇಕು ಅದು ರೆಡಿ ಮಾಡಿ ಅದಕ್ಕೆ ಕೊಟ್ಟರೆ ನೀವು ಯಾವ ಟೈಮ್ಗೆ ಹೇಳ್ತೀರಾ ಅದನ್ನು ಆ ಕೆಲಸ ಮಾಡ್ತಾ ಇರುತ್ತೆ. ಆ್ಯಸ್ ಸಿಂಪಲ್ ಆಸ್ ದಟ್. ಸೊ ಈಗ ನಾನೊಂದು ಇಮೇಲ್ ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನನಗೆ ಇಮೇಲ್ ಬೇಕು. ಎಲ್ಲ ರೆಡಿ ಇದೆ, ಇದು ಸೇವ್ ಮಾಡ್ತೀನಿ. ಸೊ ಸೆಂಡ್ ಇಮೇಲ್ ಆಕ್ಟಿವಿಟಿ, ಐ ವಾಂಟ್ ಟು ಪರ್ಫಾರ್ಮ್ ದಿಸ್. ಓಕೆನಾ? ಎಲ್ಲ ಬೇಸಿಕ್ ಥಿಂಗ್ಸ್ನು ನೀವು ರೆಡಿ ಮಾಡಿಕೊಂಡೆ ಆಟೋಮೇಷನ್ ಸ್ಟುಡಿಯೋಗೆ ಬರೋದು. ದಿನ ಬೆಳಿಗ್ಗೆ 9 ಗಂಟೆಗೆ ನಾನು ಲಾಗಿನ್ ಆಗೋಕ್ಕಾಗಲ್ಲ, ಆಫೀಸ್ಗೆ ಹೋಗೋಕ್ಕಾಗಲ್ಲ, ಅದಕ್ಕೆ ಆಟೋಮೇಷನ್ ಮಾಡ್ತೀನಿ. ಅಥವಾ ಕಂಪ್ನಿಲಿ ಯಾವಾಗ ನಿಮಗೆ ರಿಪೀಟೇಟಿವ್ ಮಾಡಿದ ಕೆಲಸನೇ ಮಾಡಬೇಕು ಆವಾಗಲೇ ನೀವು ಯೂಸ್ ಮಾಡೋದು ಆಟೋಮೇಷನ್ ಸ್ಟುಡಿಯೋ ಅಥವಾ ಜರ್ನಿ ಬಿಲ್ಡರ್. ಸೊ ಇವತ್ತಿನ ಅಜೆಂಡಾ ತುಂಬಾ ಸಿಂಪಲ್. ವಿಲ್ ಬಿ ಕ್ರಿಯೇಟಿಂಗ್ ಒನ್ ಸ್ಕೆಡ್ಯೂಲ್ಡ್ ಆಟೋಮೇಷನ್ ಬೈ ಮೇಕಿಂಗ್ ಇಟ್ ಟು ಸೆಂಡ್ ಫಾರ್ 5 days ಅಷ್ಟೇ, 5 ದಿನ. ಬೇರೆ ಬೇರೆ ಸಿನಾರಿಯೋಗೆ ವಿ ಹ್ಯಾವ್ ಟು ಪಿಕ್ ದಿ ರಿಮೈನಿಂಗ್ ಥಿಂಗ್ಸ್. ಸೊ ಈಗ ನನಗೆ ಡೇಟಾ ಎಕ್ಸ್ಟೆನ್ಷನ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೋತೀನಿ ಫಸ್ಟು. ಇಲ್ಲದೆ ಹೋದರೆ ಅದನ್ನು ಫಸ್ಟ್ ರೆಡಿ ಮಾಡ್ಕೊಂಡು ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಇದು ಹೊಸ ಅಕೌಂಟು. ಐ ಜಸ್ಟ್ ಡೋಂಟ್ ವಾಂಟ್ ಎನಿಥಿಂಗ್ ಟು ಡಿಸ್ಪ್ಲೇ ವಿಚ್ ಇಸ್ ನಾಟ್ ರಿಕ್ವೈರ್ಡ್. Just a minute. Unnecessary parts and delete ಮಾಡ್ಬಿಡ್ತೀನಿ ನಾನು. ಪರ್ಫೆಕ್ಟ್. ನಿಮ್ಗೆ ಯಾವುದೇ ಫ್ರೆಶ್ ಅಕೌಂಟ್ ಸಿಕ್ಕಿದ್ರು ಹೆಂಗೆ ಕಾಣುತ್ತೆ? ಲೆಟ್ ಮಿ ಎಕ್ಸ್ಪ್ಲೇನ್ ಯು ಆನ್ ದ್ಯಾಟ್ ಒನ್. ರಿಯಲ್ ವರ್ಲ್ಡಲ್ಲಿ ನಿಮಗೆ ಕಂಪ್ಲೀಟ್ಲಿ ಹೊಸ ಅಕೌಂಟು, ಹೊಸ ಪ್ರಾಜೆಕ್ಟ್ ಸಿಗೋದು ತುಂಬ ರೇರು. ಆಲ್ರೆಡಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ಗಳಿಗೆ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೋತಾರೆ ಮೋಸ್ಟ್ ಆಫ್ ದಿ ಯೂಸ್ ಕೇಸಸಲ್ಲಿ. ಓಕೆನಾ? ಜಸ್ಟ್ ಗಿವ್ ಮಿ ಎ ಸೆಕೆಂಡ್. ಇನ್ನೇನಾದ್ರು ಕಂಟೆಂಟ್ ಬೇಕಿದ್ರೆ ಕಂಟೆಂಟ್ ಹಾಕೋತೀನಿ. ಬಟ್ ನಾನು ಸ್ಕ್ರೀನ್ ಶೇರ್ ಮಾಡಿಲ್ಲ. ನಿಮಿಷ, ಟ್ರೈಂಗ್ ಟು ಪ್ರಿಪೇರ್ ದಟ್ ಡೇಟಾ ಫಾರ್ ಯು. ಓಕೆ, ಮಿಕ್ಕಿದೆಲ್ಲ ಓಕೆ, ಡಿಲೀಟ್ ಮಾಡ್ಕೊಂಡ್ರೆ ಆಯ್ತು. ಪರ್ಫೆಕ್ಟ್. ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. ಸೊ ಈಗ ನನಗೆ ಏನೇನು ಬೇಕಪ್ಪ? ಒಂದು ಡೇಟಾ ಎಕ್ಸ್ಟೆನ್ಷನ್ ಬೇಕಾ? ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ದಟ್ ಡೇಟಾ ಎಕ್ಸ್ಟೆನ್ಷನ್. ಯಾವ ಡೇಟಾ ಎಕ್ಸ್ಟೆನ್ಷನ್ ಬೇಕು ಅದನ್ನು ಕ್ರಿಯೇಟ್ ಮಾಡ್ಕೋತೀನಿ. ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೊಂದು ಇಮೇಲ್ ಕ್ರಿಯೇಟ್ ಮಾಡಿ ನಾರ್ಮಲಿ ಒಂದ್ಸತಿ ಇಮೇಲ್ ಕಳಿಸ್ತೀನಿ. ಇಮೇಲ್ ಕಳಿಸಿದ ಮೇಲೆ ಅದನ್ನು ಆಟೋಮೇಟ್ ಮಾಡ್ತೀನಿ. ಸೊ ಇಮೇಲ್ ಸೆಂಡಿಂಗ್ ಪ್ರೋಸೆಸ್ ನಾವು ಚೇಂಜ್ ಮಾಡ್ತಾ ಇಲ್ಲ. ಸೊ ಈಗ ನನಗೆ ಈ ಫೋಲ್ಡರ್ಗೆ ಆಲ್ಮೋಸ್ಟ್ ಈ ಇದಕ್ಕೆ ನೀವೆಲ್ಲರೂ ಶಿಫ್ಟ್ ಆಗ್ತೀರಾ ಫ್ರಮ್ ದಿ ಪ್ರೀವಿಯಸ್ ಒನ್. ಸೊ ಐ ಬಿ ಕ್ರಿಯೇಟಿಂಗ್ ಅ ನ್ಯೂ ಫೋಲ್ಡರ್ ವಿಚ್ ಇಸ್ ಫ್ರಮ್. ಇನ್ನು ಮಿಕ್ಕಿದೆಲ್ಲ ಸಬ್ ಫೋಲ್ಡರ್ಗಳು ಆಮೇಲೆ ಮಾಡ್ಕೋತೀನಿ ನಾನು. ಸದ್ಯಕ್ಕೆ ನನಗೊಂದು ಫೋಲ್ಡರ್ ಇದೆ. ಸೊ ಇದರಲ್ಲಿ ಆಟೋಮೇಷನ್ ಮಾಡ್ತೀನಿ. ಆಟೋಮೇಷನಲ್ಲಿ ಸ್ಕೆಡ್ಯೂಲ್.
ಆಟೋಮೇಷನ್ ಸ್ಟುಡಿಯೋ. ಆ್ಯಂಡ್ ಇದರಲ್ಲಿ ನಾನು ಸ್ಕೆಡ್ಯೂಲ್ಡ್ ಆಟೋಮೇಷನ್ಗೆ ಅಂತಾನೆ ಐ ವಿಲ್ ಬಿ ಕ್ರಿಯೇಟಿಂಗ್ ಅ ಸಬ್ ಫೋಲ್ಡರ್. ಬೇಕು ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ, ಇಟ್ಸ್ ಗುಡ್ ದ್ಯಾಟ್ ನಾಳೆ ದಿನ ನೀವು ನೋಡಿದಾಗ ನೆನಪಿರುತ್ತೆ. ದಿಸ್ ಇಸ್ ಅವರ್ ಸ್ಕೆಡ್ಯೂಲ್ಡ್ ಆಟೋಮೇಷನ್. ಈಗ ನಾನು ಒಂದು ಸಿಂಪಲ್ ಇಮೇಲ್ ಕಳಿಸ್ಬೇಕು ಅಂದ್ಕೊಂಡಿರೋದ್ರಿಂದ ಸೊ ಐ ವಿಲ್ ಬಿ ಹ್ಯಾವಿಂಗ್ ಅ ಡೈಲಿ ಸೆಂಡ್ ಡಿ. ಸೊ ನಾನು ಅದನ್ನು ಕ್ರಿಯೇಟ್ ಮಾಡ್ಕೊತೀನಿ. ಸೊ ಆನ್ ದಿ ಫ್ಲೈ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ನೀವುಗಳೆಲ್ಲ ನೋಡ್ಕೊಂಡು ಇದನ್ನೇ ರೆಪ್ಲಿಕೇಟ್ ಮಾಡ್ಕೊಳ್ಳಿ. ಸ್ಕೆಡ್ಯೂಲ್ಡ್ ಸ್ಟ್ಯಾಂಡರ್ಡ್ ಡೇಟಾ ಎಕ್ಸ್ಟೆನ್ಷನ್, ದಿಸ್ ಇಸ್ ಮೈ ಡೈಲಿ ಅಂಡರ್ಸ್ಕೋರ್ ಇಮೇಲ್ ಅಂಡರ್ಸ್ಕೋರ್ ಸೆಂಡ್ ಅಂಡರ್ಸ್ಕೋರ್ ನನ್ನ ಹೆಸರು, ಆಯಿತಾ. ಈ ಹೆಸರಲ್ಲಿ ಒಂದು ಡಿ ಮಾಡ್ಕೋತಾ ಇದ್ದೀನಿ. ಇದು ಸೆಂಡಬಲ್ ಡಿ ಆ್ಯಂಡ್ ಇದು ತುಂಬ ಸಿಂಪಲ್ ಆಗಿರುತ್ತೆ. ಇಟ್ ವಿಲ್ ಹ್ಯಾವ್ ಓನ್ಲಿ ಅ ಕೀ, ಸಬ್ಸ್ಕ್ರೈಬರ್ ಕೀ ಅಂತ ಒಂದು ಫೀಲ್ಡ್. ಈಗ ಸಬ್ಸ್ಕ್ರೈಬರ್ ಕೀ ಅಂದರೆ ಏನು? ಸೊ ಡೋಂಟ್ ಗೆಟ್ ಕನ್ಫ್ಯೂಸ್, ತುಂಬ ಜಾಸ್ತಿ ತಲೆ ಕೆಡಿಸ್ಕೊಡಿ. ಸಬ್ಸ್ಕ್ರೈಬರ್ ಕೀನ ನಿಮ್ಮ ಪ್ಯಾನ್ ನಂಬರ್ ಅನ್ಕೊಳ್ಳಿ. ಸಬ್ಸ್ಕ್ರೈಬರ್ ಕೀ ಬಂದು ಇಟ್ ಮೈಟ್ ಬಿ ಯುವರ್ ಕಾಲೇಜ್ ಯೂನಿವರ್ಸಿಟಿ ಸೀಟ್ ನಂಬರ್. ಸಬ್ಸ್ಕ್ರೈಬರ್ ಕೀ ಬಂದು ಆಧಾರ್ ನಂಬರ್ ಆಗಿರ್ಬೋದು. ಅದೇ ಥರನೇ ಈ ಕಂಪ್ನಿಯವರು ನಿಮಗೆ ಅಂತ ಒಂದು ಕೀ ಕೊಡಬೇಕು. ಐ ಡಿ ಅಂತಾದರೂ ಕರೀರಿ, ಐ ಡಿ ಅಂತಾದರೂ ಕರೀರಿ, ಕೀ ಅಂತಾದರೂ ಕರೀರಿ. ಮಾರ್ಕೆಟಿಂಗ್ ಕ್ಲೌಡಲ್ಲಿ ನಾವು ಅದನ್ನು ಯೂಶಲಿ ಸಬ್ಸ್ಕ್ರೈಬರ್ ಕೀ ಅಂತ ಕರಿತೀವಿ. ಇದು ಯೂನಿಕ್ ಆಗಿರಬೇಕು, ಅದಕ್ಕೆ ಪ್ರೈಮರಿ ಕೀ ಮಾಡ್ತೀನಿ. ಅದಾದಮೇಲೆ ಐಲ್ ಗೋ ವಿತ್ ಅನ್ ಇಮೇಲ್ ಫೀಲ್ಡ್. ಬೇರೆ ಏನು ತುಂಬ ಫ್ಯಾನ್ಸಿ ಇಮೇಲ್ ಅಲ್ಲ. ಸೊ ಇಟ್ ವಿಲ್ ಬಿ ವೆರಿ ಸಿಂಪಲ್ ವಿತ್ ದ ಫಸ್ಟ್ ನೇಮ್. ಸಬ್ಸ್ಕ್ರೈಬರ್ ಕೀ ಟೆಕ್ಸ್ಟ್ 50 ಪ್ರೈಮರಿ ಕೀ. ಇಮೇಲ್ ಅಡ್ರೆಸ್ಸೇ ಆಗಿರಬೇಕು. ಫಸ್ಟ್ ನೇಮ್ ಟೆಕ್ಸ್ಟ್ 50 ಇರುತ್ತೆ ಆ್ಯಂಡ್ ಐ ವಿಲ್ ಬಿ ಸೆಂಡಿಂಗ್ ದಿ ಇಮೇಲ್ ಬೇಸ್ಡ್ ಆನ್ ಸಬ್ಸ್ಕ್ರೈಬರ್ ಕೀ. ಸೊ ಇಮೇಲ್ ಸೆಂಡ್ ರಿಲೇಷನ್ಶಿಪ್ ಇದನ್ನ ಹೇಳಿದ್ದೀನಿ ಒಂದ್ಸತಿ. ಯಾರಾದ್ರು ಮರ್ತೋಗಿದ್ರೆ ಕೇಳಿ, ಅಥವಾ ಯಾರಾದರೂ ರೀಕ್ಯಾಪ್ ಮಾಡಿದ್ರೆ ದಟ್ ವುಡ್ ಬಿ ಗ್ರೇಟ್. ಅರೌಂಡ್ 5 o'clock, ಆಯಿತಾ. ನಿಮಿಷ. ಸಬ್ಸ್ಕ್ರೈಬರ್ ಕೀ ಇದು ತುಂಬ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್, ಇಂಪಾರ್ಟೆಂಟ್ ಫಾರ್ ಯುವರ್ ಇಂಟರ್ವ್ಯೂ, ಇಂಪಾರ್ಟೆಂಟ್ ಫಾರ್ ಯುವರ್ ಆಲ್ ದಿ ಪ್ರಾಜೆಕ್ಟ್ಸ್ ವಾಟ್ ಯು ಡು. ಸೆಂಡಬಲ್ ಡಿ ಇಲ್ಲಿ ಸೆಂಡ್ ರಿಲೇಷನ್ಶಿಪ್ ಇರುತ್ತೆ. ಏನಕ್ಕೆ? ಯು ಹ್ಯಾವ್ ಟು ಲೆಟ್ ಮೀ. ಮರ್ತೋಗಿದ್ರೆ ಹೇಳ್ಕೊಡ್ತೀನಿ, ಹೇಳೇ ಕೊಟ್ಟಿಲ್ಲ ಅಂದರೆ ಹೇಳ್ತೀನಿ, ಓಕೆನಾ. ಸೊ ನನ್ನ ಹತ್ರ ಒಂದು ಡೈಲಿ ಇಮೇಲ್ ಸೆಂಡ್ ಅಂತ ಇದೆ. ಪರ್ಫೆಕ್ಟ್. ಸೊ ಈಗ ಇದಕ್ಕೆ ಡೇಟಾ ಇನ್ನೂ ಬಂದಿಲ್ಲ, ತೊಂದರೆ ಇಲ್ಲ, ದಟ್ಸ್ ಫೈನ್. ಐ ವಿಲ್ ಆ್ಯಡ್ ಇಟ್ ಲೇಟರ್. ಈಗ ನನ್ನ ಹತ್ರ ಡಿ ರೆಡಿ ಇದೆ. ಪ್ಲಸ್ ಪಬ್ಲಿಕೇಶನ್ ಲಿಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಪಬ್ಲಿಕೇಶನ್ ಲಿಸ್ಟ್ ಇಲ್ಲ ಅಂದರೆ ಆಲ್ ಸಬ್ಸ್ಕ್ರೈಬರ್ಸಿಂದ ಹೋಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಇದು ಪಬ್ಲಿಕೇಶನ್ ಲಿಸ್ಟ್ ಇಲ್ಲ ಅಂದರೆ ಆಲ್ ಸಬ್ಸ್ಕ್ರೈಬರ್ಸಿಂದ ಹೋಗುತ್ತೆ. ಆಲ್ ಸಬ್ಸ್ಕ್ರೈಬರ್ಸ್ ಇವತ್ತಿನ ಲೆಕ್ಕಕ್ಕೆ 0 ರೆಕಾರ್ಡ್ಸ್ ಇದೆ, ಯಾಕಂದರೆ ನಾನು ಒಂದು ಇಮೇಲೇ ಕಳಿಸಿಲ್ಲ. ಗುಡ್. ಈಗ ನನ್ನ ಹತ್ರ ಕಾಂಟೆಂಟ್ ಬೇಕು. ಅಕಾರ್ಡಿಂಗ್ ಟು ಅವರ್ ಲರ್ನಿಂಗ್ ಒಂದು ಡಿ ಬೇಕು, ರೆಡಿ ಇದೆ. ಸರ್ ಅಲ್ಲಿ ಯಾರೂ ಇಲ್ವಲ್ಲ, ತೊಂದರೆ ಇಲ್ಲ, ಡಿ ಇದ್ರೆ ಸಾಕು. ಸೊ ಈಗ ನನಗೆ ಒಂದು ಇಮೇಲ್ ಕಳಿಸ್ಬೇಕು. ಸೊ ಮತ್ತೆ ಐ ವಿಲ್ ಬಿ ಕ್ರಿಯೇಟಿಂಗ್ ಮೈ ಫೋಲ್ಡರ್. ಬೇರೆ ಎಲ್ಲ ಡಿಲೀಟ್ ಮಾಡ್ತೀನಿ ನಾನು. ಬಿಫೋರ್ ಇಟ್ ಇಸ್ ಗಿವನ್ ಟು ಚಂದ್ರ. ಇದರಲ್ಲಿ ಆಟೋಮೇಷನ್ ಸ್ಟುಡಿಯೋ ಫೋಲ್ಡರ್ ಸ್ಟ್ರಕ್ಚರ್ ಥ್ರೂ ಔಟ್ ಮೇಂಟೈನ್ ಮಾಡಿ. ಇದರಲ್ಲಿ ಸ್ಕೆಡ್ಯೂಲ್ಡ್ ಆಟೋಮೇಷನ್. ಸೊ ಈಗ ನಾನೊಂದು ಸಿಂಪಲ್ ಇಮೇಲ್ ಕ್ರಿಯೇಟ್ ಮಾಡಬೇಕು. ತುಂಬ ಫ್ಯಾನ್ಸಿ ಇಮೇಲ್ ಕ್ರಿಯೇಟ್ ಮಾಡಲ್ಲ ನಾನು. ತುಂಬ ಸಿಂಪಲ್ ಇಮೇಲ್. ಕ್ರಿಯೇಟ್ ಇಮೇಲ್ ಮೆಸೇಜ್ ಆ್ಯಂಡ್ ಇಮೇಲ್ ಮೆಸೇಜ್ ವಿಲ್ ಬಿ ಆಫ್ ಅ ಟೆಂಪ್ಲೇಟ್ ಬೇಸ್ಡ್ ಒನ್. ಸೊ MT ತಗೋತೀನಿ. ತುಂಬ ಸಿಂಪಲ್ ಕಾಮನ್ ಇಮೇಲ್ ತಗೋತೀನಿ. ಆ್ಯಂಡ್ ಇಲ್ಲಿ ನಾನು ಡೈಲಿ ಸೆಂಡ್ ಆಟೋಮೇಷನ್, ಡೈಲಿ ಸೆಂಡ್ ಇಮೇಲ್ ಆಟೋಮೇಷನ್ ಆ್ಯಂಡ್ ಫಾಲೋಡ್ ಬೈ ಮೈ ನೇಮ್. ಬೇಕು ಅಂದರೆ ಟೈಮ್ ಸ್ಟ್ಯಾಂಪ್ ಹಾಕೋತೀನಿ. ದಟ್ ಈಸ್ 17 Feb 2025, ಆಯಿತಾ. ನಿಮ್ಮ ಹೆಸರು ಇರಬೇಕಷ್ಟೇ. ಸೊ ಇದು ಈ ಇಮೇಲ್ ಏನೂ ಇರಲ್ಲ. ಜಸ್ಟ್ ಇಟ್ ವಿಲ್ ಹ್ಯಾವ್ ಮೈ ಫಸ್ಟ್ ನೇಮ್, ಒಂದು ಇಮೇಜ್ ಕಂಟೆಂಟ್ ಹಾಕ್ತೀನಿ. ಬಿಕಾಸ್ ದಿ ಅಜೆಂಡಾ ಇಸ್ ಟು ನಾಟ್ ಹ್ಯಾವ್ ಎ ಫ್ಯಾನ್ಸಿ ಇಮೇಲ್. ಬರೀ ನಾವು ಆಟೋಮೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಐ ಟೇಕ್ ಒನ್ ಇಮೇಜ್. ಯಾವುದಾದ್ರು ಒಂದು ಲೋಗೋ ಇದೆಯಾ? ಲೋಗೋ ಇದೆ. ಓಕೆ, ಐ ವಿಲ್ ಬಿ ಟೇಕಿಂಗ್ ದಿಸ್ ಇಮೇಜ್ ಆ್ಯಂಡ್ ಇದ್ರ ಕೆಳಗಡೆ ಇನ್ನೊಂದು ಇಮೇಜ್ ಹಾಕೋಣ. ಆ್ಯಂಡ್ ದಟ್ ಇಮೇಜ್ ವಿಲ್ ಬಿ ಜಸ್ಟ್, ಆಯಿತಾ, ಸಿಂಪಲ್ ಇಮೇಜ್, ತುಂಬ ಫ್ಯಾನ್ಸಿ ಅಲ್ಲ. ಸೊ ಇಲ್ಲಿ ನನ್ನ ಹೆಸರು ಬರಬೇಕು. ಸೊ $% ಫಸ್ಟ್ ನೇಮ್ $%. ಇದು ಎಲ್ಲಿಂದ ಬರುತ್ತೆ? ಡಿ ಇಂದ. ವೆಲ್ಕಮ್ ಟು SFMC ಟ್ರೈನಿಂಗ್. ಇಲ್ಲಿ
ನಾವು ಅಂತ ಒಂದು ಫಂಕ್ಷನ್ ಬರ್ಕೋತೀನಿ, ಆಯಿತಾ. ಈ ಫಂಕ್ಷನ್ ಗೊತ್ತಿಲ್ಲ ಅನ್ನೋ ಥರ ಕೆಡಿಸ್ಕೊಬೇಡಿ. ಸೊ ಡಬಲ್ ಪರ್ಸೆಂಟೇಜ್ ಡಬಲ್ ಈಕ್ವಲ್ ಡಬಲ್ ಪರ್ಸೆಂಟೇಜ್ ಇದೇನಿಗೆ ಬೇಕು ಅಂತ ಆಮೇಲೆ ಹೇಳ್ತೀನಿ, ಒಂದು ವರಿಫೋನ್. ಸೊ ನನ್ನ ಇಮೇಲ್ ರೆಡಿ. ಸೊ ಇಲ್ಲಿ ಇಮೇಲ್ ಕಂಟೆಂಟ್ ಎಲ್ಲ ಇಂಪಾರ್ಟೆಂಟು, ಆಟೋಮೇಷನ್ ಅಷ್ಟೇ ಇಂಪಾರ್ಟೆಂಟ್. ಸೊ ನನ್ನ ಹತ್ರ ಇಮೇಲ್ ರೆಡಿ ಆಯಿತು, ಡಿ ರೆಡಿ ಇದೆ, ನನ್ನ ಹತ್ರ ಆಲ್ ಸಬ್ಸ್ಕ್ರೈಬರ್ಸ್ ರೆಡಿ ಇದೆ. ಬಟ್ ಐ ನೀಡ್ ಅ ಸೆಂಡ್ ಕ್ಲಾಸಿಫಿಕೇಶನ್. ಸೊ ಈ ಇಮೇಲ್ ಅಡ್ರೆಸ್ಗೆ ಇದು ಫ್ರಮ್ ನೇಮ್ ಆಗಿರ್ಬೇಕು. ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ದಟ್. ನೀವು ಯೂಶಲಿ ಕ್ರಿಯೇಟ್ ಮಾಡಲ್ಲ, ಇದನ್ನು ಒಂದು ಸತಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಐ ವಿಲ್ ಗೋ ಟು ಸಬ್ಸ್ಕ್ರೈಬರ್ಸ್ ಸೆಟಪ್. ಒಂದೇ ನಿಮಿಷ, ಸೆಟಪ್ ಅಲ್ಲಿ ಏನಿದೆ ನೋಡ್ಕೊಬಿಡ್ತೀನಿ. I just want to ensure confusions ಬೇಡ ಅಂತ ಅಷ್ಟೇನೆ. ಓಕೆ, ಪರ್ಫೆಕ್ಟ್. ಈಗ ನಾನು ಇವೆಲ್ಲ ಒನ್ ಟೈಮ್ ಕ್ರಿಯೇಟ್, ಇದು ಮಾತ್ರ ಒಂದೇ ಟೈಮ್ ಕ್ರಿಯೇಟ್ ಆಗುತ್ತೆ. ಸೊ ಈಗ ಏನು ಮಾಡ್ತಾ ಇದ್ದೀನಿ ನಾನು ಅಂದರೆ, ಈ ಇಮೇಲ್ ಅಡ್ರೆಸ್ ರೆಡಿ ಇದೆ, ನನಗೆ ಫ್ರಮ್ ನೇಮ್ ರೆಡಿ ಆಗಬೇಕು. ಫ್ರಮ್ ನೇಮ್, ಸೊ ಅದನ್ನು ಸೆಂಡರ್ ಪ್ರೊಫೈಲ್ ಅಂತ ಕರಿತೀವಿ. ಸೆಂಡರ್ ಪ್ರೊಫೈಲ್ ಈ ಹೆಸರು ಏನು ಬೇಕಾದ್ರೂ ಕೊಡ್ಬೋದು ನೀವು, ಬಟ್ ವಾಟ್ ಎವರ್ ಯು ಗಿವ್ ಹಿಯರ್ ಇಟ್ ಇಸ್ ಇಂಪಾರ್ಟೆಂಟ್. ಫ್ರಮ್ ನೇಮ್ SFMC ಟ್ರೈನಿಂಗ್, ಫ್ರಮ್ ಇಮೇಲ್ ಇದೇ ಆಗಿರಬೇಕು. ಸರಿ, ರಿಯಲ್ ವರ್ಲ್ಡಲ್ಲೂ ಇದೇ ಆಗಿರ್ಬೇಕಾ? ಇಲ್ಲ, ರಿಯಲ್ ವರ್ಲ್ಡಲ್ಲಿ ಕಂಪ್ನೀಸ್ ಬರುತ್ತೆ, ಯಾವ ಕಂಪ್ನಿಯಿಂದ ಇಮೇಲ್ ಹೋಗ್ತಾ ಇದೆಯೋ ಅಂತ. ಸೊ ಯು ಹ್ಯಾವ್ ಟು ಸ್ಟಾರ್ಟ್ ಪಿಕಿಂಗ್ ಆಲ್ ಯುವರ್ ಪ್ರಮೋಷನಲ್ ಇಮೇಲ್ಸ್. ನಿಮ್ಮ ಜಿಮೇಲ್ಗೆ ಹೋಗಿ ಫ್ರಮ್ ನೇಮ್ ಏನು, ಫ್ರಮ್ ಇಮೇಲ್ ಏನು ಎಲ್ಲ ಹುಡುಕಕ್ಕೆ ಶುರು ಮಾಡಿ. ಇದು ಫ್ರಮ್ ನೇಮ್, ಇದು ಫ್ರಮ್ ಇಮೇಲ್. ಅಲ್ಲಿ ಕ್ಲಿಕ್ ಆನ್ ಸೇವ್, ಟೇಕ್ ದಿ ಮೌಸ್ ಅವೇ. ವೆಯ್ಟ್ ಮಾಡ್ತೀನಿ, ಮತ್ತೆ ಇದನ್ನು ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ಇದು ನನ್ನ ಫ್ರಮ್ ನೇಮ್ ಬಂದಿದೆಯಾ ಅಂತ ಚೆಕ್ ಮಾಡೋದು. ಕೆಲವೊಂದ್ಸರಿ ಟೂಲು ತೋರಿಸಲ್ಲ. ಸೊ SFMC training@caltechie.com, SFMC training ಡನ್, ಸೇವ್ ಆಗಿದೆ. ಈಗ ನಾನು ಡೆಲಿವರಿ ಪ್ರೊಫೈಲ್ ಬೇಡ, ಸೆಂಡ್ ಕ್ಲಾಸಿಫಿಕೇಶನ್ ಬೇಕೇ ಬೇಕು ಒಂದು. ಐ ವಿಲ್ ಕಾಲ್ ದಿಸ್ ಒನ್ ಆಸ್ SFMC ಟ್ರೈನಿಂಗ್ ಸೆಂಡ್ ಕ್ಲಾಸಿಫಿಕೇಶನ್. ಇದು ನೋಡ್ಕೊಳ್ಳಿ, ಇದನ್ನ SFMC ಟ್ರೈನಿಂಗ್ ಕಮರ್ಷಿಯಲ್ ಸೆಂಡ್ ಕ್ಲಾಸಿಫಿಕೇಶನ್. ಇಷ್ಟು ಉದ್ದ ಹೆಸರು ಕೊಡಬೇಕು ಅಂತೇನಿಲ್ಲ. ಇಲ್ಲಿ ಡಿಫಾಲ್ಟ್ ಸೆಂಡ್ ಪ್ರೊಫೈಲ್ ಇದೆ, ಅದನ್ನ SFMC ಟ್ರೈನಿಂಗ್ ಚೇಂಜ್ ಮಾಡಿ ಸೇವ್ ಮಾಡಿ. ಸೊ ನಮಗೆ 4 ಕಾಂಪೊನೆಂಟ್ ಬೇಕು ಯಾವಾಗಲೂ. ವಿ ನೀಡ್ 4 ಕಾಂಪೊನೆಂಟ್ಸ್. ಸೆಂಡ್ ಕ್ಲಾಸಿಫಿಕೇಶನ್ ಬೇಕು 1, ಇಮೇಲ್ ಬೇಕು 2, ಡೇಟಾ ಎಕ್ಸ್ಟೆನ್ಷನ್ ಬೇಕು 3, ಮತ್ತು ನನಗೆ ಪಬ್ಲಿಕೇಶನ್ ಲಿಸ್ಟ್ ಬೇಕು. ಪಬ್ಲಿಕೇಶನ್ ಲಿಸ್ಟ್ ಇಲ್ಲ ಅಂದರೆ ಆಲ್ ಸಬ್ಸ್ಕ್ರೈಬರ್ಸ್ ಬೇಕು. ಇದು ಆಲ್ ಟೈಮ್ ಫೇವ್ರೆಟ್ ಇಂಟರ್ವ್ಯೂ ಕ್ವಶನ್ನು. ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ, ಮಗ್ ಮಾಡಿ, ಏನೋ ಒಂದು ಮಾಡಿ. ಈಗ ನಾನು ಆಟೋಮೇಟ್ ಮಾಡಬೇಕು. ಫಸ್ಟ್ ಆಟೋಮೇಟ್ ಮಾಡೋಕ್ಕೆ ಮುಂಚೆ ನಾನು ಇದನ್ನು ಒಂದು ಇಮೇಲ್ ಕಳಿಸ್ತೀನಿ ಸಿಂಪಲ್ ಆಗಿ. ಸೊ ಇದನ್ನು ಟ್ರ್ಯಾಕ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಮೈ ಟ್ರ್ಯಾಕಿಂಗಲ್ಲಿ ಆ್ಯಸ್ ಯೂಶುವಲ್ ನನ್ನ ಹೆಸರು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋತೀನಿ. 2 ಇರೋದು. ರೈಟ್ ಕ್ಲಿಕ್, ಎಷ್ಟು ಫೋಲ್ಡರ್ ಸಬ್ ಫೋಲ್ಡರ್ ಆದರೂ ಕ್ರಿಯೇಟ್ ಮಾಡಿ, ತೊಂದರೆ ಇಲ್ಲ. ಇನಿಷಿಯಲಿ ಅದು ಬೆಸ್ಸಿ ಅನಿಸುತ್ತೆ, ದಟ್ಸ್ ಫೈನ್. ಚಂದ್ರ ಆಟೋಮೇಷನ್ ಸ್ಟುಡಿಯೋ, ಇದರಲ್ಲಿ ಸ್ಕೆಡ್ಯೂಲ್. ನಾನು ಇಲ್ಲೇ ಸ್ಪೆಸಿಫಿಕ್ ಆಗಿ ಟ್ರ್ಯಾಕ್ ಮಾಡ್ತೀನಿ. ಸೊ ಇನ್ನು ಮುಂದೆ ನೀವು ಎಷ್ಟೇ ಆಟೋಮೇಷನ್ ಕ್ರಿಯೇಟ್ ಮಾಡಿದ್ರು ದಿನ ಅದನ್ನ ಒಂದ್ಸತಿ ಕೂತು ಮಾನಿಟರ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ಅ ಫಸ್ಟ್ ಆಟೋಮೇಷನ್. ದಿನ ಒಂದೊಂದು ಆಟೋಮೇಷನ್ ಆ್ಯಡ್ ಆಗುತ್ತೆ, ದಿನ ಅರ್ಧ ಗಂಟೆ ಆಗುತ್ತೆ ನೀವು ಕೂತ್ಕೊಂಡು. ಸೊ ಈಗ ನಾನು ಫಸ್ಟ್ ಒಂದು ಮ್ಯಾನ್ಯಲಿ ಇಮೇಲ್ ಕಳಿಸ್ತೀನಿ. ಬಟ್ ಮ್ಯಾನ್ಯಲಿ ಇಮೇಲ್ ಕಳಿಸೋದಕ್ಕೆ ನನ್ನ ಹತ್ರ ಸಬ್ಸ್ಕ್ರೈಬರ್ಸ್, ನನ್ನ ಡೇಟಾ ಎಕ್ಸ್ಟೆನ್ಷನ್ ಯಾರೂ ಇಲ್ಲವೇ ಇಲ್ಲ, ರೈಟ್? ಬಟ್ ಸ್ಟಿಲ್ ಐಲ್ ಸೆಂಡ್. ಸೊ ಐಲ್ ಸೆಲೆಕ್ಟ್ ಮೈ ಸ್ಕೆಡ್ಯೂಲ್ಡ್. ನಾರ್ಮಲಿ ಸೆಂಡ್, ನೀವು ಮುಂಚೆನೇ ನೋಡಿದ್ರ, ಸೆಂಡ್ ಕ್ಲಾಸಿಫಿಕೇಶನ್.
ಸೆಲೆಕ್ಟ್ ಮಾಡಬೇಕು. ಫ್ರಮ್ ನೇಮು ಫ್ರಮ್ ಇಮೇಲ್ ಬರುತ್ತೆ. ಫ್ರಮ್ ಸಬ್ಜೆಕ್ಟ್ ಲೈನ್ ಪ್ರೀ ಹೆಡರ್ ಇದೆ. ನೆಕ್ಸ್ಟ್ ಯಾವ ಡೇಟಾ ಎಕ್ಸ್ಟೆನ್ಷನ್ಗೆ ಹೋಗಬೇಕು? ಇಟ್ ಶುಡ್ ಬಿ ಚಂದ್ರ ಆಟೋಮೇಷನ್ ಸ್ಟುಡಿಯೋ ಶೆಡ್ಯೂಲ್. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ, ಬಟ್ ಯಾರೂ ಇಲ್ಲ, 0. ಪಬ್ಲಿಕೇಶನ್ ಲಿಸ್ಟ್ ಸೆಲೆಕ್ಟ್ ಮಾಡಬೇಕು, ವಿಚ್ ಇಸ್ ಆಲ್ ಸಬ್ಸ್ಕ್ರೈಬರ್ಸ್. ಬಿಕಾಸ್ ಹತ್ರ ಪಬ್ಲಿಕೇಶನ್ ಲಿಸ್ಟ್ ಇಲ್ಲ, ಸೆಲೆಕ್ಟ್ ಮಾಡಲೇಬೇಕು. ನೆಕ್ಸ್ಟ್ ಎಲ್ಲಿ ಟ್ರ್ಯಾಕ್ ಮಾಡಬೇಕು ಅಂದರೆ ಐ ವಾಂಟ್ ಇಟ್ ಟು ಬಿ ಸ್ಪೆಸಿಫಿಕಲಿ ಟ್ರ್ಯಾಕ್ ಇನ್ ದಿಸ್ ಫೋಲ್ಡರ್ ಫಾರ್ ನೌ. ನೆಕ್ಸ್ಟ್ ಸೆಲೆಕ್ಟ್ ಆ್ಯಂಡ್ ಸೆಟ್. ಇಮೇಲ್ ಒಬ್ರಿಗೂ ಹೋಗಲ್ಲ, ಬಿಕಾಸ್ ನಮ್ಮ ಹತ್ರ ಈಗ ನಾನು ಇದನ್ನೇ ಆಟೋಮೇಟ್ ಮಾಡಬೇಕು ಅಂತ. ದಿನ ಬೆಳಗ್ಗೆ 9 ಗಂಟೆಗೆ ಬಂದು ಈ ಇಮೇಲ್ಗೆ ಹೋಗಿ ಈಗ ಏನು ಸೆಂಡ್ ಮಾಡಿದ್ನೋ ಅದನ್ನೇ ನಾನು ಕ್ರಿಯೇಟ್ ಮಾಡಬೇಕು ಅಂತ ಇರೋದು. ಓಕೆ, ಸೊ ಸೇಮ್ ಸ್ಟೆಪ್ಸು ಒಂದು ಕಾನ್ಫಿಗರೇಷನ್ ಮಾಡ್ಬಿಟ್ಟು ಬಿಡ್ತೀವಿ. ಸೊ ಜರ್ನಿ ಬಿಲ್ಡರ್ ಆಟೋಮೇಷನ್ ಸ್ಟುಡಿಯೋಗೆ ಹೋಗಿ ಸೇಮ್ ಇದನ್ನ ಕಾನ್ಫಿಗರ್ ಮಾಡ್ಬಿಟ್ಟು ಸೇವ್ ಮಾಡ್ಬಿಡಿ ಅಷ್ಟೇ. ದಟ್ ಈಸ್ ಯೋರ್ ಇಮೇಲ್ ಸೆಂಡ್ ಆಕ್ಟಿವಿಟಿ. ಆಕ್ಟಿವಿಟೀಸ್ ಟ್ಯಾಬ್ಗೆ ಹೋಗ್ತೀನಿ, ಇಲ್ಲಿ ಸಬ್ ಫೋಲ್ಡರ್ ಮಾಡ್ತೀನಿ ಚಂದ್ರ ಆಟೋಮೇಷನ್ ಸ್ಟುಡಿಯೋ. ಬೇಕು ಅಂದರೆ ಇದರಲ್ಲಿ ಸ್ಕೆಡ್ಯೂಲ್. ಓಕೆನಾ? ಈಗ ಏನು ಮಾಡಿದ್ನು ಸೇಮ್ ಎಕ್ಸಾಕ್ಟ್ ಪ್ರೋಸೆಸ್, ಒಂದು ಹೆಸರು ಕೊಡ್ಬೇಕಷ್ಟೇ ಅದಕ್ಕೆ. ಸೊ ನಾನು ಇಮೇಲ್ ಕಳಿಸ್ಬೇಕು ಅಂತ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಅದು ಕೇಳುತ್ತೆ ಇಮೇಲ್ ಯಾವುದಪ್ಪ ಸೆಲೆಕ್ಟ್ ಮಾಡ್ಕೊ. ಸೊ ಸರಿ, ಇಮೇಲ್ ಸೆಲೆಕ್ಟ್ ಮಾಡ್ಕೋತೀನಿ, ಇದೇ ಇಮೇಲ್. ಸರಿ, ಯಾರಿಗೆ ಕಳಿಸ್ಬೇಕು? ಸೊ ಅದಕ್ಕೊಂದು ಹೆಸರು ಕೊಡ್ಬೇಕು ನೀವು. ಸೊ ಡೈಲಿ ಇಮೇಲ್ ಸೆಂಡ್ UIE ಅಂತ ಕರಿತೀವಿ, ಯೂಸರ್ ಇನಿಷಿಯೇಟೆಡ್ ಇಮೇಲ್ ಅಂತ ಕರಿತೀವಿ. ಆಯ್ತಾ? ಡೈಲಿ ಇಮೇಲ್ ಸೆಂಡ್. ಈಗ ನಾನು ಕ್ರಿಯೇಟ್ ಮಾಡ್ತಾ ಇರೋದೇ ಯೂಸರ್ ಇನಿಷಿಯೇಟೆಡ್ ಇಮೇಲ್. ಸೊ ನಾನು ಹೆಸರು ಕೊಡ್ತೀನಿ ಡೈಲಿ ಇಮೇಲ್ ಸೆಂಡ್ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಚಂದ್ರ. ಸೊ ಇದು ಎಕ್ಸ್ಟರ್ನಲ್ ಕೀ ಬರುತ್ತೆ. ಎಲ್ಲಿ ಸೇವ್ ಮಾಡ್ತೀರಾ ಇದನ್ನ? ಐ ವಾಂಟ್ ಟು ಸೇವ್ ಇಟ್ ಇನ್ ದಿಸ್ ಸ್ಪೆಸಿಫಿಕ್ ಫೋಲ್ಡರ್. ಆಯ್ತಾ? ಫಸ್ಟ್ ಇಮೇಲ್ ಸೆಲೆಕ್ಟ್ ಮಾಡಿದ್ವಾ? ಸಬ್ಜೆಕ್ಟ್ ಲೈನ್ ಇದೆಯಾ? ಬಾಡಿ ಇದೆಯಾ? ದೆನ್ ಯು ವಿಲ್ ಬಿ ಸೆಲೆಕ್ಟಿಂಗ್ ಯುವರ್ ಸೆಂಡ್ ಕ್ಲಾಸಿಫಿಕೇಶನ್. ಸೇಮ್ ಸ್ಕ್ರೀನ್ಸ್ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಸ್ಕ್ರೀನ್. ಸರಿ, ಯಾರಿಗಪ್ಪ ಕಳಿಸ್ಬೇಕು? ಡೇಟಾ ಎಕ್ಸ್ಟೆನ್ಷನ್. ಡೇಟಾ ಎಕ್ಸ್ಟೆನ್ಷನ್ ಯಾವುದು? ಐ ವಾಂಟ್ ಟು ಹ್ಯಾವ್ ಅ ಡೇಟಾ ಎಕ್ಸ್ಟೆನ್ಷನ್. ಇದು ನನ್ನ ಟಾರ್ಗೆಟಲ್ಲಿ ಇರುತ್ತೆ. ಸೊ ಪಬ್ಲಿಕೇಶನ್ ಲಿಸ್ಟ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಎಲ್ಲಿ ಟ್ರ್ಯಾಕ್ ಮಾಡಬೇಕು ಅಂತಿದ್ದೀರಾ? ಟ್ರ್ಯಾಕಿಂಗ್ ಫೋಲ್ಡರ್ ಸೆಲೆಕ್ಟ್ ಮಾಡಬೇಕು. ಅದನ್ನು ನೀವು ಕಳಿಸಲ್ಲ, ಆಟೋಮೇಷನ್ ಸ್ಟುಡಿಯೋ ನೀವು ಹೇಳಿ ಟೈಮ್ ಕಳಿಸಿ. ಎಲ್ಲಾನು ಕಾನ್ಫಿಗರ್ ಆಯಿತಾ? ಸೆಲೆಕ್ಟ್ ಮಾಡಿ ಫಿನಿಶ್ ಹೊಡಿ. ಸೊ ಈಗ ಡೈಲಿ ಇಮೇಲ್ಸ್ ಅಂಡ್ ರೆಡಿ ಇದೆ. ಈಗ ಇದನ್ನ ನಾನು ಹಿಂಗೆ ಕ್ಲಿಕ್ ಮಾಡಿ ಸೆಂಡ್ ಹೊಡೆದ್ರು ಹೋಗುತ್ತೆ. ಅಥವಾ ಓವರ್ವ್ಯೂ ಟ್ಯಾಬ್ಗೆ ಬಂದು ಈ ಆಟೋಮೇಷನ್ ಓಪನ್ ಮಾಡಿ. ಈಗ ನಾನು ದಿನಾ ಬೆಳಗ್ಗೆ 9 ಗಂಟೆಗೆ ಈ ಆಟೋಮೇಷನ್ ಕಳಿಸು ಅಂತ ಹೇಳ್ತಾ ಇದ್ದೀನಿ. ಎಲ್ಲ ರೆಡಿ ಇದೆ, ರೈಟ್? ಇಮೇಲ್ ಎಲ್ಲಾನು ಕೊಟ್ಟಾಗೋಗಿದೆ. ಈಗ ಸಿಂಪಲ್ ಆಗಿ ದಿನ ಬೆಳಗ್ಗೆ 9 ಗಂಟೆಗೆ ಈ ಇಮೇಲ್ ಹೋಗುತ್ತೆ. ಆದರೆ ಇದನ್ನ ಆಕ್ಟಿವೇಟ್ ಮಾಡ್ತೀನಿ ಆ್ಯಂಡ್ ಸೇವ್. ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ಡಿಗೆ ಒಬ್ಬರು ಇಲ್ವೇ ಇಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಸದ್ಯಕ್ಕೆ ಇವತ್ತು ನಂದೇ ಇನ್ಫಾರ್ಮೇಷನ್ ಆ್ಯಡ್ ಮಾಡ್ತೀನಿ. ನಿಮಗೆಲ್ಲ ಗೊತ್ತು ಇನ್ಫಾರ್ಮೇಷನ್ ಆ್ಯಡ್ ಮಾಡೋದು ಹೆಂಗೆ ಅಂತ. ಸೊ ಐ ಗೋ ವಿತ್ ಚಂದ್ರ SFMC@gmail.com. ಇದು ನನ್ನ ಇಮೇಲ್ ID. ಆ್ಯಂಡ್ ನಿಮಗೆಲ್ಲ ಗೊತ್ತಿದ್ದಂಗೆ ಕೀ ಇಮೇಲ್ ಅಡ್ರೆಸ್ಗೂ ಮುಂಚೆ ಇರೋದನ್ನು ಕೊಟ್ಬಿಟ್ಟು ರೆಡಿ ಮಾಡ್ಬಿಡೋಣ. ಸೊ ನಾಳೆಯಿಂದ ದಿನ ಇದನ್ನು ಮಾನಿಟರ್ ಮಾಡಬೇಕು, ದಿನ ಹೊಸ ಆಟೋಮೇಷನ್ ಕ್ರಿಯೇಟ್. ಆ್ಯಂಡ್ ಈಗ ನಾಳೆಯಿಂದ ಶುರು ಆದರೆ ಕರೆಕ್ಟ್, ನಾಳೆಯಿಂದ ಶುರು ಆದರೆ ಶನಿವಾರದವರೆಗೂ ಹೋಗುತ್ತೆ. ಕರೆಕ್ಟಾಗಿ 5 ದಿನ, 18, 19, 20, 21, 22ವರೆಗೂ ರನ್ ಆಗ್ಬೋದು. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಡೇಟಾ ಹಾಕಿ ಕೂರಿಸ್ತಾ ಇದ್ದೀನಿ. ಸೊ ಈ ರೀತಿ ಪ್ರತಿಯೊಂದು ಕೆಲಸ ದಿನ ನಾವೇನು ಮಾಡ್ತೀವೋ ಅದನ್ನು ಆಟೋಮೇಷನ್ ಹೇಳ್ಕೊಟ್ಬಿಟ್ರೆ ಅದು ಮಾಡ್ಕೊಂಡು ಹೋಗುತ್ತೆ. ಅದಕ್ಕೆ ಸಿನಾರಿಯೋ ಡಿಸ್ಕಸ್ ಮಾಡಬೇಕು. ಸಿನಾರಿಯೋ ವಿ ವಿಲ್ ಡಿಸ್ಕಸ್. ದಿಸ್ ಇಸ್ ಮೈ ಇಮೇಲ್ ಅಡ್ರೆಸ್ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್. ನಾನು ಯಾವುದೇ ಕಾರಣಕ್ಕೂ ಇಮೇಲ್ ಅಡ್ರೆಸ್ನ ಸಬ್ಸ್ಕ್ರೈಬರ್ ಕೀ ಮಾಡಲ್ಲ. ಸೊ ದಿಸ್ ಇಸ್ ನಾಟ್ ಒನ್ ವಿಚ್ ಐ ವಾಂಟೆಡ್, ದಿಸ್ ಇಸ್ ದಿ ಒನ್. ಓಕೆ, ಓಕೆನಾ? ಚಂದ್ರ SFMC, Chandra@gmail.com, Chandra@alclicon. ನಾಳೆಯಿಂದ ದಿನ ಇವನೊಬ್ಬನಿಗೆ ಇಮೇಲ್ ಹೋಗುತ್ತೆ. ಇನ್ನೂ ಒಂದಿಬ್ಬರು ಇದ್ರೆ ಯಾರ್ಯಾರು ಈ ಡೀಲ್ ಇರ್ತಾರೋ ಅವ್ರಿಗೆಲ್ಲರಿಗೂ ಹೋಗುತ್ತೆ.
ಸೊ ದೇರ್ ಇಸ್ ಸಮಥಿಂಗ್ ಟು ಲರ್ನ್ ಫ್ರಮ್ ದಿಸ್ ಆಟೋಮೇಷನ್. ಅದು ದಿನ ಮಾನಿಟರ್ ಮಾಡಕ್ ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ. ಇದು ಒಂದು. ಸೊ ಸೆಕೆಂಡ್ ಒನ್ ಇಸ್ ಆಲ್ಮೋಸ್ಟ್ ದಿ ಸಿಮಿಲರ್ ಕೇಸ್, ಬಟ್ ನನ್ನ ಹತ್ರ ಸೆಕೆಂಡ್ ಆಟೋಮೇಷನ್ ಕ್ರಿಯೇಟ್ ಮಾಡೋದು ನಾನು ತೋರಿಸ್ತೀನಿ ಅದನ್ನ, ವಿಚ್ ವಿಲ್ ಬಿ ಕಂಪ್ಲೀಟೆಡ್ ಟುಮಾರೋ. ಈಗಲೇ ಹೇಳ್ಬಿಡ್ತೀನಿ ಅದೇನು ಅಂತ. ಸೊ ಸ್ಕೆಡ್ಯೂಲ್ಡ್ ಆಟೋಮೇಷನ್ ಆಯಿತು, ಇನ್ನೊಂದು ಫೈಲ್ ಡ್ರಾಪ್ ಆಟೋಮೇಷನ್ ಮಾಡಿ. ಡೈಲಿ ಇಮೇಲ್ ಸೆಂಡ್, ಫೈಲ್ ಡ್ರಾಪ್, ಸೇಮ್ ಪ್ರೋಸೆಸ್ಸು, ಸೇಮ್ ಇಮೇಲು, ಬಟ್ ಫೈಲ್ ಬಂದ ಮೇಲೆ ಹೋಗ್ಬೇಕು. ಸೇಮ್ ಪ್ರೋಸೆಸ್, ಫೈಲ್ ಬಂದ್ಮೇಲೆ ಹೋಗ್ಬೇಕು. ಅಲ್ಲಿ ಇದನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿ, ಸೇಮ್ ಇಮೇಲ್ ಎಲ್ಲ ಸೇಮ್, ಬರೀ ಡಿ ಒಂದು ಚೇಂಜ್ ಮಾಡ್ತೀನಿ ನಾನು. ಸ್ವಲ್ಪ ಈ ರೀತಿ ಆಗುತ್ತೆ. ಸೊ ಡೈಲಿ ಫೈಲ್ ಡ್ರಾಪ್ ಆಟೋಮೇಷನ್, ಫೈಲ್ ಡ್ರಾಪ್. ಡಿಫ್ರೆನ್ಸ್ ಏನು ಅಂದ್ರೆ, ಈ ಆಟೋಮೇಷನ್ ಫೈಲ್ ಬಂದಾಗ ಓಡುತ್ತೆ, ಇದಕ್ಕೆ ಟೈಮ್ ಇರಲ್ಲ. ಸೊ ಸೆಂಡ್ ಇಮೇಲ್ ಆಕ್ಟಿವಿಟಿ ಆಲ್ರೆಡಿ ನಮ್ಮ ಹತ್ರ ರೆಡಿ ಇರೋದ್ರಿಂದ, ಸೊ ಐ ವಿಲ್ ಬಿ ಕ್ರಿಯೇಟಿಂಗ್ ಒನ್ ಮೋರ್ ಡಿ, ಅದಕ್ಕೆ ಅಂತಾನೆ ಸಪ್ರೇಟ್ ಡಿ ಮಾಡ್ತೀನಿ. ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು ಪೀಪಲ್. ಇಲ್ಲಿ ಇಮೇಲ್ ಸೆಂಡ್ ಪ್ರೋಸೆಸ್ ಚೇಂಜ್ ಆಗಲ್ಲ, ಬಟ್ ಇಮೇಲ್ ಹೋಗೋ ಪ್ರೋಸೆಸ್ ಚೇಂಜ್ ಆಗುತ್ತೆ, ಬಿಕಾಸ್ ಆಟೋಮೇಷನ್ ಸ್ಟಾರ್ಟ್ ಆಗದೆ ಫೈಲ್ ಬಂದ ಮೇಲೆ. ಎಲ್ಲಿಗೆ ಬರುತ್ತೆ ಸರ್ ಫೈಲು? ಸೊ ನಾಳೆ ಈ ಪ್ರೋಸೆಸ್ನ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ಇದಕ್ಕೆ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಏನು ಬೇಕು ನಮಗೆ? ಆಬ್ವಿಯಸ್ಲಿ ಡಿ ಬೇಕು, ಇಮೇಲ್ ಅದೇ ಇಟ್ಕೋತೀನಿ, ಬಟ್ ಕಾಪಿ ಮಾಡ್ತೀನಿ, ಬಿಕಾಸ್ ಐ ವಾಂಟ್ ಸಮ್ ಟ್ರ್ಯಾಕಿಂಗ್ ಸ್ಪೆಸಿಫಿಕಲಿ. ಅದನ್ನೇ ಯೂಸ್ ಮಾಡಿದ್ರು ಏನು ತೊಂದರೆ ಇಲ್ಲ, ಆಯಿತಾ? ಸೇಮ್ ಸ್ಕೆಡ್ಯೂಲ್ಡ್ ಇದೆ. ಫೈಲ್ ಡ್ರಾಪ್ ಯಾವಾಗ ಫೈಲ್ ಡ್ರಾಪ್ ಯೂಸ್ ಮಾಡಬೇಕು, ಯಾವ ಸ್ಕೆಡ್ಯೂಲ್ಡ್ ಯೂಸ್ ಮಾಡಬೇಕು, ಇದು ದಿಸ್ ಇಸ್ ಅವರ್ ಡೈಲಿ ಇಮೇಲ್ ಸೆಂಡ್ ಇದೆ, ಇದೇ ಹೆಸರು, ಬಟ್ ಇಟ್ ವಿಲ್ ಬಿ ಡೈಲಿ ಇಮೇಲ್ ಸೆಂಡ್ ಫೈಲ್ ಡ್ರಾಪ್ ಅಂತ. ಸ್ವಲ್ಪ ಲೆಂತಿ ಆದರೂ ಪರವಾಗಿಲ್ಲ. I'll create a copy of this daily email send file drop underscore ಈ ಹೆಸರು ಕೊಡ್ತೀನಿ. ಇದು ಖಾಲಿ ಇರುತ್ತೆ ಸದ್ಯಕ್ಕೆ. ಈಗ ಸೇಮ್ ಪ್ರೋಸೆಸ್. ಈಗ ನಿಮಗೆ ಒಂದು ಅಡಿಷನಲ್ ಪಾಯಿಂಟ್ ನೆನ್ಪಿಟ್ಕೋಬೇಕು. ಏನದು ಅಡಿಷನಲ್ ಪಾಯಿಂಟ್ ಅಂದ್ರೆ, ಇಂಟರಾಕ್ಷನ್ ಅಲ್ಲಿ ಯೂಸರ್ ಇನಿಷಿಯೇಟೆಡ್ ಇಮೇಲ್ ಅಂತ ಇದೆ, UIE. ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ UIE ಅಂತ ಕರೀತಾರೆ ಇಂಟರ್ವ್ಯೂಸ್ ಅಲ್ಲಿ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಮ್ಯಾಜಿಕ್ ಇದೆ. ಏನಿದೆ ಮ್ಯಾಜಿಕ್ ಅಂದ್ರೆ, ಯೂಸರ್ ಇನಿಷಿಯೇಟೆಡ್ ಫೋಲ್ಡರ್ ಅಬ್ಸರ್ವ್ ಮಾಡಿ, ಇದರಲ್ಲಿ ಚಂದ್ರ ಫೋಲ್ಡರ್ ಇದೆ. ಚಂದ್ರ ಫೋಲ್ಡರ್ ಅಲ್ಲಿ ಆಟೋಮೇಷನ್ ಸ್ಟುಡಿಯೋ ಇದೆ, ಆಟೋಮೇಷನ್ ಸ್ಟುಡಿಯೋ ಅಲ್ಲಿ ಸ್ಕೆಡ್ಯೂಲ್ಡ್ ಇದೆ. ನೀನು ಅಲ್ಲಿ ಕ್ರಿಯೇಟ್ ಮಾಡಿದ್ರಲ್ಲ, ಎಲ್ಲಿ ಆಟೋಮೇಷನ್ ಸ್ಟುಡಿಯೋ, ಅದು ಇಲ್ಲಿಗೆ ಬಂದಿದೆ. ಇಲ್ಲಿ ಕ್ರಿಯೇಟ್ ಆದರೆ ಅಲ್ಲಿಗೆ ಹೋಗುತ್ತೆ, ಅಲ್ಲಿ ಕ್ರಿಯೇಟ್ ಆದರೆ ಇಲ್ಲಿಗೆ ಬರುತ್ತೆ. ಇದು ಇರೋದೇ ಹಿಂಗೆ ಪ್ರೋಸೆಸ್. ಇದರಲ್ಲಿ ಈಗ ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ಇನ್ನೊಂದು ಫೋಲ್ಡರ್. ಲೋಗೋ ಚೆಕ್ ಮಾಡೋಣ ಆಮೇಲೆ. ಐ ಆಮ್ ಬಿ ಕ್ರಿಯೇಟಿಂಗ್ ಅ ಫೈಲ್ ಡ್ರಾಪ್, ಸೇಮ್ ಇದು, ಬಟ್ ಇಟ್ ವಿಲ್ ಬಿ ಕ್ರಿಯೇಟೆಡ್ ಇನ್ ಯೂಸರ್ ಇನಿಷಿಯೇಟೆಡ್ ಹಿಯರ್. ಕ್ರಿಯೇಟ್ ಸೇಮ್ ಸ್ಟೆಪ್ಸ್, ಅಲ್ಲಿ ಏನೇನು ಮಾಡಿದ್ರು ಸೇಮ್ ಸ್ಟೆಪ್ಸ್ ಮಾಡ್ತೀನಿ ಇಲ್ಲಿ. ಸೊ ನೇಮ್ ಕೊಡಬೇಕು, ಫೈಲ್ ಡ್ರಾಪ್ ಡೈಲಿ ಇಮೇಲ್ ಸೆಂಡ್ ವಿತ್ ಮೈ ನೇಮ್. ಫೈಲ್ ಡ್ರಾಪ್ ಡೈಲಿ ಇಮೇಲ್ ಸೆಂಡ್ ವಿತ್ ಆರ್ ವಿತೌಟ್ ಸ್ಪೇಸ್ ಕೊಡಿ. ಸ್ಪೇಸ್ ಕೊಡಬಾರ್ದಾಗಿರೋದು ಅದೊಂದೇ ಕಡೆ. ಈಗ ನಾನು ಒಂದು ಸಪ್ರೇಟ್ ಕಾಪಿ ಮಾಡಬೇಕಿತ್ತು ಇಮೇಲ್, ರೈಟ್? ಅದನ್ನ ಆಮೇಲೆ ಮಾಡ್ಕೊಂಡು ತಿರ್ಗಾ ಸೆಟ್ ಮಾಡ್ಬೋದು. ಅದಕ್ಕೆ ಐ ವಿಲ್ ಬಿ ಟೇಕಿಂಗ್ ವಿತ್ ಮೈ ಫೋಲ್ಡರ್ ಆಟೋಮೇಷನ್ ಸ್ಕೆಡ್ಯೂಲ್ಡ್. ಈಗ ಸದ್ಯಕ್ಕೆ ಶೆಡ್ಯೂಲ್ ತಗೋತೀನಿ, ಬಟ್ ಚೇಂಜ್ ಮಾಡ್ತೀನಿ ನಾನು. ಈ ಇಮೇಲ್ ಬೇಡ ನನಗೆ. ಈಗ ನಾನು ಯಾರಿಗೆ ಇಮೇಲ್ ಕಳಿಸ್ಬೇಕು? ಎಡಿಟ್ ರೆಸಿಪಿಯನ್ಸ್, ಟೇಕ್ ದಿ ಮೌಸ್ ಅವೇ. ಇದು ತುಂಬಾ ಸ್ಲೋ ಟೂಲು, ಅದಕ್ಕೆ ಯಾರು ಇದನ್ನ ಇವತ್ತಿಗೆ ಯೂಸ್ ಮಾಡ್ತಾ ಇಲ್ಲ. ಈಗ ಯಾರು ತಗೋಬೇಕು? ಸೆಲೆಕ್ಟ್ ರೆಸಿಪಿಯನ್ಸ್. ಸೊ ಡೇಟಾ ಎಕ್ಸ್ಟೆನ್ಷನ್, ಚಂದ್ರ ಆಟೋಮೇಷನ್, ಫೈಲ್ ಡ್ರಾಪ್ ಆಟೋಮೇಷನ್, ಇದು
ನನಗೆ ಟಾರ್ಗೆಟ್ ಆಗಿರುತ್ತೆ. ಪಬ್ಲಿಕೇಶನ್ ಲಿಸ್ಟ್ ಸೆಲೆಕ್ಟ್ ಮಾಡಬೇಕು, ಆಲ್ ಸಬ್ಸ್ಕ್ರೈಬರ್ಸ್ ಸೆಲೆಕ್ಟ್ ಮಾಡಲೇಬೇಕು. ಸಪ್ರೇಷನ್ ಇವೆಲ್ಲ ಏನೂ ಇಲ್ಲ. ಡೇಟಾ ಎಕ್ಸ್ಟೆನ್ಷನ್ ಆಡಿಯನ್ಸ್ ಡಿಡೂಪ್ಲಿಕೇಟ್ ಮಾಡಬೇಕಾ ಆ್ಯಂಡ್ ಆಡಿಯನ್ಸ್ ಎಕ್ಸ್ಕ್ಲೂಷನ್ ಇಲ್ಲೇನೂ ಇಲ್ಲ. 2 ಸೇವ್ ಬರುತ್ತೆ. ಇದು ಮೊದಲನೇ ಸೇವು. ಅಲ್ಲಿ ಟೆಕ್ ದಿ ಮೌಸ್ ಅವೇ. ನೀವು ಇಮೇಲ್ ಕಳಿಸೋದಕ್ಕೆ ಏನೇನು ಕಾಂಪೊನೆಂಟ್ ತಗೋಬೇಕು ಎಲ್ಲ ತಗೋತಾ ಇದ್ದೀರಾ. ಆ್ಯಂಡ್ ಸೆಂಡ್ ಕ್ಲಾಸಿಫಿಕೇಶನ್ ತಗೋಬೇಕು. ಇಮೇಲ್ ತೊಗೊಂಡಾಯ್ತು, ಕರೆಕ್ಟ್. ಸೆಂಡ್ ಕ್ಲಾಸಿಫಿಕೇಶನ್ ತಗೋಬೇಕು. ರೆಸಿಪಿಯೆಂಟ್ಸ್ ತೊಗೊಂಡಾಯ್ತು. ಆ್ಯಂಡ್ ಫೋಲ್ಡರ್ ಸೆಲೆಕ್ಟ್ ಮಾಡಬೇಕು. ಫೋಲ್ಡರ್ ಈಗ ಸದ್ಯಕ್ಕೆ ಫೈಲ್ ಡ್ರಾಪ್ ಅಂತ ಕ್ರಿಯೇಟ್ ಮಾಡಿಲ್ಲ, ಸ್ಕೆಡ್ಯೂಲೇ ತಗೋತೀನಿ, ಬಟ್ ಚೇಂಜ್ ಮಾಡಬೇಕು. ಅಲ್ಲಿ ಕ್ಲಿಕ್ ಆನ್ ಸೇವ್, ಟೇಕ್ ದಿ ಮೌಸ್ ಅದು. ಇದನ್ನ ಎಡಿಟ್ ಮಾಡ್ಬೋದು ನಾನು. ಈಗ ನಾನು 2 ಚೇಂಜಸ್ ಮಾಡಬೇಕು. ಒಂದು, ಟ್ರ್ಯಾಕಿಂಗ್ ಫೋಲ್ಡರ್ಲಿ ಫೈಲ್ ಡ್ರಾಪ್ ಆಟೋಮೇಷನ್ ಒಂದು ಫೋಲ್ಡರ್ ಮಾಡ್ಕೋಬೇಕು ನಾನು. ಎಲ್ಲೇ ಆದರೂ ಫೋಲ್ಡರ್ ಮಾಡಿ. ಸರ್ ಇಷ್ಟೊಂದು ಫೋಲ್ಡರ್ಗಳಿರುತ್ತಲ್ಲ, ಇರಲಿ, ತೊಂದರೆ ಇಲ್ಲ. ಬಟ್ ನಾಳೆ ದಿನ ನೀವು ಬಂದು ನೋಡಿದಾಗ ನಿಮಗೆ ನೆನಪಾಗುತ್ತೆ. ಅದಕ್ಕೆ ಫೈಲ್ ಡ್ರಾಪ್ ಒಂದು ಫೋಲ್ಡರ್ ಬೇಕಿತ್ತು, ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಎರಡನೇದು ಕಂಟೆಂಟ್ನ ಕಾಪಿ ಮಾಡ್ಕೊ, ಸೇಮ್ ಇಮೇಲ್, ನಾನು ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಕಾಪಿ ಮಾಡ್ಕೋತೀನಿ, ಹೆಸರು ಚೇಂಜ್ ಮಾಡ್ಕೋತೀನಿ. ನಾಳೆ ದಿನ ರಿಪೋರ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ, ನಿಮಗೆ ಗೊತ್ತಾಗುತ್ತೆ. ಇದೇ ಇಮೇಲ್ನ ಡೂಪ್ಲಿಕೇಟ್ ಮಾಡ್ತೀನಿ ಅಷ್ಟೇ. ಕ್ಲಿಕ್ ಹಿಯರ್, ಪೆನ್ಸಿಲ್ ಐಕಾನ್ ನೋಡ್ಕೊಬಿಡಿ. ಇದೇ ಇಮೇಲು, ಕ್ಲಿಕ್ಕು, ಡೂಪ್ಲಿಕೇಟು, ಇದೊಂದು ಹೆಸರು ಕೊಡುತ್ತೆ, ಅದನ್ನು ತೆಗೆದ್ಬಿಟ್ಟು ಫೈಲ್ ಡ್ರಾಪ್ ಡೈಲಿ ಇಮೇಲ್ಸ್ ಆ್ಯಂಡ್ ಆಟೋಮೇಷನ್ ಏನು ಬೇಡ ಸದ್ಯಕ್ಕೆ, ನನ್ನ ಹೆಸರು ಬೇಕು, ದಿಸ್ ಇಸ್ ಗುಡ್. ಆ್ಯಂಡ್ ಫೋಲ್ಡರ್ ಒಂದು ಚೇಂಜ್ ಮಾಡ್ತೀನಿ. ಫೈಲ್ ಡ್ರಾಪ್ ಆಟೋಮೇಷನ್, ಎಡಿಟ್ ಕಂಟೆಂಟ್, ನನ್ಗೆ ಗೊತ್ತಾಗ್ಲಿ ಯಾವ ಕಡೆಯಿಂದ ಇಮೇಲ್ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಫೈಲ್ ಡ್ರಾಪ್ ಅಂತ ಕೊಡ್ತೇನೆ. ಈಗೇನು ಮಾಡ್ಬೇಕು ನಾನು, ನಂದು ಹೊಸ ಇಮೇಲ್ ರೆಡಿ ಆಯಿತು, ಹೊಸ ಫೋಲ್ಡರ್ ರೆಡಿ ಇದೆ. ಇದನ್ನ ಯೂಸ್ ಮಾಡಬೇಕು ಅಥವಾ ಆಟೋಮೇಷನ್ ಸ್ಟುಡಿಯೋಗಾದರೂ ಅಪ್ಡೇಟ್ ಮಾಡಬೇಕು, ಎರಡೂ ಒಂದೇನೆ. ಸೊ ಯೂಸರ್ ಇನಿಷಿಯೇಟೆಡ್ ಅಲ್ಲಿ ಒಂದು ಫೋಲ್ಡರ್ ಸಬ್ ಫೋಲ್ಡರ್ ಮಾಡಿದ್ದೀನಿ. ಆಟೋಮೇಷನ್ ಸ್ಟುಡಿಯೋಗೆ ಹೋಗಿ ಆಕ್ಟಿವಿಟೀಸ್ಗೆ ಹೋದರೆ ನೀವು ಈಗೇನು ಮಾಡಿದ್ರಿ ಅಂದರೆ ಒಂದು ಇಮೇಲ್ ಕಳಿಸೋದಕ್ಕೆ ಎಲ್ಲಾನು ರೆಡಿ ಮಾಡಿ ಸೇವ್ ಮಾಡಿ ಇಟ್ಟಿದ್ದೀರಾ. ನಿಮ್ಗೆ ಯಾವಾಗ ಬೇಕೋ ಅವಾಗ ಹೋಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಫೋಲ್ಡರ್ ನಾನು ಕ್ರಿಯೇಟ್ ಮಾಡಿದ್ದಲ್ಲ, ಅಲ್ಲಿ ಮಾಡಿದ್ದು ಇಲ್ಲಿ ಬಂದಿದೆ. ಫೈಲ್ ಡ್ರಾಪ್ ಡೈಲಿ ಇಮೇಲ್ಸ್ ಆ್ಯಂಡ್ ಚಂದ್ರ, ಎಡಿಟ್ ಮಾಡೋದಿದೆ ಕೆಲವೊಂದು, ಎಡಿಟ್ ಮಾಡ್ಬಿಡೋಣ. ಸೊ ಇಮೇಲ್ ಸೆಲೆಕ್ಟ್ ಮಾಡಿರೋದು ಚೇಂಜ್ ಮಾಡಬೇಕು ನಾವು. ಸೊ ಫೈಲ್ ಡ್ರಾಪ್ ಆಟೋಮೇಷನಲ್ಲಿ ಈ ಇಮೇಲ್ ಸೆಲೆಕ್ಟ್ ಮಾಡಬೇಕು, ರೀಪ್ಲೇಸ್ ಮಾಡ್ತಾ ಇದ್ದೀನಿ. ಫೈಲ್ ಡ್ರಾಪ್ ಡೈಲಿ ಇಮೇಲ್ಸ್ ಆ್ಯಂಡ್ ಚಂದ್ರ, ಇದು ನೇಮು, ಇದು ಎಕ್ಸ್ಟರ್ನಲ್ ಕೀ, ಫೋಲ್ಡರ್ ಸೆಲೆಕ್ಟ್ ಆಗಿದೆ, ಸಬ್ಜೆಕ್ಟ್ ಲೈನು, ಸೆಂಡ್ ಕ್ಲಾಸಿಫಿಕೇಶನ್ ರೆಡಿ ಇದೆ. ನೆಕ್ಸ್ಟ್ ಡೇಟಾ ಎಕ್ಸ್ಟೆನ್ಷನಲ್ಲಿ ಇಮೇಲ್ ಡಿ ರೆಡಿ ಇದೆ, ಆಲ್ ಸಬ್ಸ್ಕ್ರೈಬರ್ಸ್ ರೆಡಿ ಇದೆ. ನೆಕ್ಸ್ಟ್ ಫೋಲ್ಡರ್ ಲೊಕೇಶನಲ್ಲಿ ಸ್ಕೆಡ್ಯೂಲ್ಡ್ ಇದೆ, ಸ್ಕೆಡ್ಯೂಲ್ಡ್ ಬಂದು ಫೈಲ್ ಡ್ರಾಪ್ ಮಾಡ್ತೀನಿ. ನೆಕ್ಸ್ಟ್ ನೀವು ಅಲ್ಲಿ ಮಾಡಿದ್ರು ಇಲ್ಲಿ ಸೇವ್ ಮಾಡ್ಬೋದು, ಇಲ್ಲಿ ಮಾಡಿದ್ರೆ ಅಲ್ಲಿ ಎಡಿಟ್ ಮಾಡ್ಬೋದು, ಅಲ್ಲಿ ಮಾಡಿದ್ರೆ ಇಲ್ಲಿ ಇದು ತುಂಬ ಈಸಿ. ಯಾಕೆ ಅಂದರೆ ನೀವು ಇಮೇಲ್ ಸೆಂಡ್ ಕಲ್ತಿರೋದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ. ಸೊ ನನ್ನ ಹತ್ರ 2 ಇಮೇಲ್ ಸೆಂಡ್ ರೆಡಿ ಇದೆ. ಒಂದು ದಿನ ಬೆಳಿಗ್ಗೆ 9 ಗಂಟೆಗೆ ಹೋಗುತ್ತೆ, ಇನ್ನೊಂದು ಯಾವಾಗ ಹೋಗುತ್ತೆ, ದಟ್ ಈಸ್ ಗೋಯಿಂಗ್ ಔಟ್ ವೆನ್ ವಿ ಹ್ಯಾವ್ ಫೈಲ್ ಡ್ರಾಪ್ ಆಟೋಮೇಷನ್. ಫೈಲ್ ಡ್ರಾಪ್ ಆಟೋಮೇಷನ್ಗೆ ಸುಮಾರು ಇನಿಷಿಯಲ್ ಸ್ಟೆಪ್ಸ್ ಇದೆ, ಅದನ್ನು ಸೆಟಪ್ ಹೇಳ್ಕೊಡ್ಬೇಕು ನಾನು. ಡೋಂಟ್ ನೋ ವೈ ಕೆಲವೊಂದ್ಸತಿ ಈ ರೀತಿ ಎರರ್ ಬರ್ತಾ ಇರ್ತೀವಿ. ಆಯ್ತಾ, ಈ ರೀತಿ ಎರರ್ ಬಂದರೆ ಏನು ಗಾಬರಿ ಆಗಬೇಡಿ, ಸಿಂಪಲ್ ಆಗಿ ಫೈಲ್ ಡ್ರಾಪ್ ಕಿತ್ತಾಕಿ ಶೆಡ್ಯೂಲ್ ಹಾಕ್ಬಿಟ್ಟು ಸೇವ್ ಮಾಡಿಬಿಡಿ. ಆಯ್ತಾ, ಫೈಲ್ ಡ್ರಾಪ್ ಏನಕ್ಕೆ ವರ್ಕ್ ಆಗಲಿಲ್ಲ ಅಂತಾನು ಹೇಳ್ತೀನಿ. ನಾವು ಅದಕ್ಕೆ ಇನಿಷಿಯಲ್ ಸೆಟಪ್ ಒಂದಿದೆ, ಆ ಸೆಟಪ್ ಮಾಡಿಲ್ಲ ನಾನು. ಸೊ ಸೇವ್ ಆದರೆ ವೆಲ್ ಆ್ಯಂಡ್ ಗುಡ್. ವಾಪಸ್ ಹೋಗಿ ಫೋಲ್ಡ್ರಿಗೆ ಹೋಗಿ ಓಪನ್ ಮಾಡಿ ನೋಡಿ, ಸೇವ್ ಆಗಿರ್ಬೇಕು, ಸೇವ್ ಆಗಿದೆ. ಸೊ ಈಗ ಸ್ಕೆಡ್ಯೂಲ್ಡ್ ಆಟೋಮೇಷನ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಂದು.
ನಿಮ್ದು ಸ್ಟಾರ್ಟ್ ಆಗಬೇಕು ಅಂದರೆ ನೀವು ಎಕ್ಸಾಕ್ಟ್ ಕಾಪಿ ಈ ಕ್ಲಾಸ್ ಮುಗಿದು 5ರಿಂದ 10 ನಿಮಿಷದಲ್ಲಿ ಅಪ್ಲೋಡ್ ಆಗುತ್ತೆ. ನೀವು ಇದನ್ನು ಎಕ್ಸಾಕ್ಟ್ ಮಾಡಿ ನಾಳೆಯಿಂದ ಪ್ರತಿಯೊಂದು ಆ್ಯಕ್ಟಿವಿಟಿನೂ ಚಿಕ್ಕದಾಗಿ ಈ ಥರ ಮಾಡಿ ಎಂಡ್ ಆಫ್ ದಿ ಡೇ ದಟ್ ಇಸ್ ಥರ್ಸ್ಡೇ ಮತ್ತು ಫ್ರೈಡೇ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ನಾವು. ಥರ್ಸ್ಡೇ ಮತ್ತು ಫ್ರೈಡೇ ಒಂದು ಪ್ರಾಜೆಕ್ಟ್ ಮಾಡ್ತೀವಿ. ಹ್ಯಾವಿಂಗ್ ಸೆಡ್ ದಿಸ್, ಐ ವಿಲ್ ಬಿ ಸ್ಟಾಪಿಂಗ್ ದಿಸ್ ವಿಡಿಯೋ ಆ್ಯಂಡ್ ರೆಕಾರ್ಡಿಂಗ್. ಸೊ ಇವತ್ತಿಗೆ ಏನೂ ಅರ್ಥ ಆಗದೆ ಅದು ತಲೆ ಕೆಡಿಸ್ಕೊಬೇಡಿ, ಇದನ್ನು ರೆಪ್ಲಿಕೇಟ್ ಮಾಡಿಬಿಡಿ. ದಟ್ ವುಡ್ ಬಿ ಗ್ರೇಟ್.